ಅಬ್ಬಕ್ಕ ಟಿವಿಯ ಮಾತೆ ಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದು ದೀಪ ತನ್ನ ಪ್ರಭೆಯ ಮೂಲಕ ತನ್ನ ಅಸ್ತಿತ್ವವನ್ನು ಗೊತ್ತುಪಡಿಸ್ತದೆ. ಅದು ಯಾವುದೇ ತಮಟೆ ಧ್ವನಿಯನ್ನಾಗಲಿ ಯಾವುದೇ ಸದ್ದುಗದ್ದಲವನ್ನಾಗಿ ಉಂಟು ಮಾಡದೆ ತನ್ನ ಪ್ರಭೆ ಇತರರ ಕಡೆಗೆ ಪ್ರಸರಣಗೊಳಿಸಿ ಜನರೆಲ್ಲ ಜಗತ್ತೆಲ್ಲ ತನ್ನ ಕಡೆ ನೋಡುವ ರೀತಿ ಮಾಡ್ತಾರೆ. ಸಾಧಕರಂದರೆ ಹಾಗೆ ತಮ್ಮ ಪ್ರಾಮಾಣಿಕವಾದ ನಿಸ್ವಾರ್ಥವಾದಂತಹ ಅದರಲ್ಲೂ ಉತ್ಕೃಷ್ಟವಾಗಿರುವ ಸಾಧನೆ ಮೂಲಕ ಸಮಾಜ, ಒಂದು ಅಂತಃಕರಣ, ಜಗತ್ತು ತನ್ನ ಕಡೆಗೆ ಸೆಳೆಯುವಂತಹ ಶಕ್ತಿಯನ್ನು ಅವರು ಪಡೆಯುತ್ತಾರೆ. ಹಾಗಿರುವಾಗ ಈ ದಿನ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅತಿಥಿಗಳು ಅಂತ ಹೇಳಿದಾಗ ಸಹಜವಾಗಿ ಒಂದು ಕುತೂಹಲ ಇರ್ತದೆ. ಆದರೆ ಈ ಅತಿಥಿಗಳು ಒಂದಷ್ಟು ಜನಮಾನಸಕ್ಕೆ ಹೆಚ್ಚು ನಿಕಟ, ಮನಸ್ಸನ್ನು ಮುಟ್ಟಿದವರು, ಎಷ್ಟೋ ಸಲ ಮನಸ್ಸನ್ನು ತಟ್ಟಿದವರು. ಅಂತಹ ಕನ್ನಡದ ಖ್ಯಾತ ಹಾಸ್ಯ ಬರಹಗಾರ್ತಿ, ಲಲಿತ ಪ್ರಬಂಧಕಾರ್ತಿ, ಹರಟೆಯ ಮೂಲಕ ಪ್ರಖ್ಯಾತಿಯನ್ನು ಪಡೆದಿರುವಂತಹ ನಾಡು ಮೆಚ್ಚಿದ ಹಾಸ್ಯ ಚಿಂತಕಿ ಶ್ರೀಮತಿ ಭುವನೇಶ್ವರಿ ಹೆಗಡೆ ಅವರೇ, ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಲಘು ಪ್ರಬಂಧ, ಹಾಸ್ಯ ಪ್ರಬಂಧ ಇದಕ್ಕೆ ಅದರದ್ದೇ ಆದ ಸ್ಥಾನಮಾನ ಇದೆ. ವಿಶೇಷವಾಗಿ ಒಂದು ಸರಳವಾಗಿರುವಂತಹ ನಿರೂಪಣೆ, ಆಕರ್ಷಕವಾದಂತಹ ಶೈಲಿ, ಸರಸತೆ, ಸಜ್ಜನಿಕೆ, ಅದರ ಜೊತೆಯಲ್ಲಿ ವಿಡಂಬನೆಯನ್ನು ಬಹಳ ಮಾರ್ಮಿಕವಾಗಿ ಒಂದಷ್ಟು ಅಣುಕುಗಳ ಜೊತೆಯಲ್ಲಿ ಮತ್ತು ಅಷ್ಟೇ ವಿಮರ್ಶೆಗಳ ಜೊತೆಯಲ್ಲಿ ಹೇಳುವಂಥದ್ದು ಕ್ರಮ. ಹಾಗಾಗಿ ಸಹಜವಾಗಿ ಹಾಸ್ಯ ಸಮ್ಮಿಶ್ರಿತವಾಗಿರುವ ಎಲ್ಲ ಬರಹಗಳು ಕೂಡ ಜನಮಾನಸಕ್ಕೆ ಹತ್ತಿರ ಆಗ್ತದೆ ಮತ್ತು ಆ ಬರಹಗಳನ್ನು ಬರೆಯುವವರು ಕೂಡ ಜನರಿಗೆ ಹತ್ತಿರ ಆಗ್ತಾರೆ. ನಮ್ಮಲ್ಲೊಂದು ಮಾತಿದೆ, ಕೆರೆಯ ಮೀನಿಗೆ ಕೆರೆಯ ರುಚಿ, ಸಾಗರದ ಮೀನಿಗೆ ಸಾಗರದ ರುಚಿ. ಯಾವ ಪರಿಸರದಲ್ಲಿ ನಾವು ಬೆಳೀತೇವೋ ಆ ಪರಿಸರ ನಮ್ಮನ್ನು ರೂಪುಗೊಳಿಸ್ತಾ ರೂಪಣೆಗಳನ್ನು ಕೊಡ್ತಾ ಹೋಗ್ತದೆ. ಹಾಗಿರುವಾಗ ಭುವನೇಶ್ವರಿ ಹೆಗಡೆಯವರು ಬೆಳೆದದ್ದು ಮಲೆನಾಡಿನಲ್ಲಿ, ಜೋಗಿನ ದೂರದ ದನಿಯನ್ನು ಕೇಳಿಕೊಂಡು. ಹಾಗಿರುವಾಗ ಮಲೆನಾಡಿನ ಸುಂದರ ಪರಿಸರ, ಮಲೆನಾಡಿನ ಮಳೆ, ಮಲೆನಾಡಿನ ಒಂದಷ್ಟು ಜನಪದ ಬದುಕು, ಇದೆಲ್ಲ ಭುವನೇಶ್ವರಿ ಹೆಗಡೆಯವರನ್ನು ತಮ್ಮನ್ನು ರೂಪಿಸಿದ ಬಗೆಯಂಥದ್ದು ಕೇಳುವ ಕುತೂಹಲದಲ್ಲಿದ್ದೇವೆ. ಧನ್ಯವಾದಗಳು. ನೀವು ಹಾಸ್ಯ ಸಾಹಿತ್ಯವನ್ನು ಸರಿಯಾಗಿ ಗ್ರಹಿಸಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ದೀರಿ. ಹಾಸ್ಯ ಸಾಹಿತ್ಯ, ಯಾಕಂದರೆ ಹಾಸ್ಯ ಅಂದರೆ ಇವತ್ತೇನಾಗಿದೆ, ಹಾಸ್ಯ ಜೋಕ್ಸ್ ಹೇಳುವಷ್ಟೇ ಹಾಸ್ಯ ಅನ್ನುವಂಥ ಒಂದು ಬೆಳವಣಿಗೆ ಒಂದು ಕಡೆ ಆಗಿದೆ. ಹಾಸ್ಯ ಸಾಹಿತ್ಯ ನೀವು ಅದನ್ನು ಟಚ್ ಮಾಡಿದ್ದೀರಿ. ಉಳಿದ ಸಾಹಿತ್ಯದ ಎಲ್ಲ ಪ್ರಕಾರಗಳಂತೆ ಹಾಸ್ಯ ಸಾಹಿತ್ಯಕ್ಕೂ ಜನರನ್ನು ಮುಟ್ಟಬೇಕು, ನಮ್ಮ ಅನಿಸಿಕೆಗಳನ್ನ ಜನರಿಗೆ ತಲುಪಿಸಬೇಕು ಅನ್ನುವ ಒಂದು ಆಕಾಂಕ್ಷೆ ಇರ್ತದೆ. ಹಾಸ್ಯ ಏನು ಮಾಡ್ತದೆ ಅಂದರೆ ಅದನ್ನು ಸ್ವಲ್ಪ ಸಿಹಿಯಾಗಿ, ಹೂರಣ ನಿಮಗೆ ನೀತಿ ಬೋಧನೆ ಇರಬಹುದು, ಸಮಾಜದ ಸ್ವಾಸ್ಥ್ಯವೇ ಹಾಸ್ಯದ ಒಂದು ಲಕ್ಷ್ಯ ಅಂತ ಹೇಳ್ತಾರೆ. ಆದರೆ ಹೇಳುವ ರೀತಿಯಲ್ಲಿ ಒಂದು ಸ್ವಲ್ಪ ಸಿಹಿಯಾಗಿ ಹಾಸ್ಯದ ಮೂಲಕವಾಗಿ ತಲುಪಿಸುವಂತಹ ಜಾಣ್ಮೆಯನ್ನು ಹಾಸ್ಯ ಸಾಹಿತ್ಯ ನಮ್ಮಿಂದ ಅಪೇಕ್ಷಿಸ್ತದೆ. ನಾನು ಹಾಸ್ಯ ಸಾಹಿತ್ಯವನ್ನು ನೀವು ಹೇಳಿದಾಗೆ ನನ್ನನ್ನು ರೂಪುಗೊಳಿಸಿದ್ದು, ಹುಟ್ತಾ ಯಾರೂ ಏನು ಸಾಧಕರಾಗಿ ಸಾಹಿತಿಗಳಾಗಿ ಹುಟ್ಟಿರೋದಿಲ್ಲ. ನಾನು ಹುಟ್ಟಿದ್ದೊಂದು ಮಲೆನಾಡಿನ ಅತಿ ಸಾಮಾನ್ಯವಾದ ಹಳ್ಳಿಯದು. ಆಗ ನನ್ನ ಕಾಲಕ್ಕೆ ತುಂಬ ಕುಗ್ರಾಮ ಅಂತಲೇ ಹೇಳಬೇಕು. ಅಲ್ಲಿ ಹಾಸ್ಯದ ಬಗ್ಗೆ ಒಂದು ಒಲವು ಮೂಡುವಂತಹ ಒಂದು ಪರಿಸರ ಅಲ್ಲಿತ್ತು. ಹಾಸ್ಯದಲ್ಲಿ 2 ಪ್ರಕಾರದ ಹಾಸ್ಯ. ಒಂದು, ನಮ್ಮಲ್ಲಿ ಏನೇನೋ ಓರೆಕೋರೆಗಳು, ನಮ್ಮ ಅಂಕುಡೊಂಕುಗಳು, ಹತಾಶೆ, ನಿರ್ವಿಣ್ಣತೆ, ಅದನ್ನೆಲ್ಲ ಒಂದು ವಿಡಂಬಿಸಿ ಹೇಳಿಕೊಳ್ಳುವಂಥದ್ದು ಒಂದು ಹಾಸ್ಯ, ಒಂದು ಪ್ರಕಾರದ ಹಾಸ್ಯ. ನಾನು ಯಾವುದು ಶ್ರೇಷ್ಠ ಯಾವುದು ಕಡಿಮೆ ಅಂತ ಹೇಳೋದಿಲ್ಲ. ಇನ್ನೊಂದು, ಎಲ್ಲ ಸರಿಯಾಗಿ ಸಮೃದ್ಧವಾಗಿದ್ದಾಗ ಕೂತ್ಕೊಂಡು ನಾವು ಹರಟೆ ಹೊಡಿತೀವಲ್ಲ, ಮಾನಸಿಕವಾಗಿ ನಾವು ತುಂಬ ಸಮೃದ್ಧವಾಗಿದ್ದಾಗ, ಯಾವ ಮನಸ್ಸಿಗೆ ಕ್ಷೋಭೆ ಇಲ್ಲದೇನೆ ನೀವು ಗಮನಿಸಿರ್ಬೋದು ಕೂತ್ಕೊಂಡು, ಅದು ಹಳ್ಳಿಯಲ್ಲಿ ಸಾಧ್ಯ. 4 ಜನ ಕೂತರು ಅಂದರೆ ಇಡೀ ಜಗತ್ತನ್ನು ಸುತ್ತಿಕೊಂಡು ಬರುವಷ್ಟು ಅವ್ರ ಹತ್ರ ಸ್ಟಫ್ ಇರ್ತದೆ ಮಾತುಕತೆಯಲ್ಲಿ. ಅದನ್ನು ನೋಡ್ತಾ ಗಮನಿಸ್ತಾ ಬೆಳೆದವಳು ನಾನು. ಹರಟೆ ಅನ್ನುವಂಥ ಒಂದು ಪ್ರಕಾರ ಸಾಹಿತ್ಯದಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಆಗ ನಾನು ಬಾಲಕಿಯಾಗಿದ್ದಾಗ, ಮುಂದೆ ನನಗೆ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ನಿಗೆ ಹೋದಾಗ ಹಾಸ್ಯ ಸಾಹಿತ್ಯದ ಒಂದು ಪ್ರಕಾರ ಲಲಿತ ಪ್ರಬಂಧ ಅಂತ ಗೊತ್ತಾಗಿದ್ದು. ಅದನ್ನು ಬದುಕಿನಲ್ಲಿ ಅಳವಡಿಸ್ಕೊಂಡವರು ನನ್ನ ಹಳ್ಳಿಯವರು. ಕತ್ರಗಾಲ ಅಂತ ಒಂದು ಪುಟ್ಟ ಗ್ರಾಮ. ಎಲ್ಲ ಕೃಷಿಕರು, ಸಂಜೆ ದುಡಿತಾರೆ, ಅವರಿಗೆ ಹೆಚ್ಚು ಕಾಯಿಲೆಗಳು ಇಲ್ಲ. ನಾನು ಗಮನಿಸಿದ ಹಾಗೆ ಸಿವಿಲ್ ಕಾಯಿಲೆಗಳು ಅಂತ ಹೇಳ್ತೀವಿ, ಕ್ರಿಮಿನಲ್ ಕಾಯಿಲೆಗಳು ಇರಲಿಲ್ಲ. ಸಿವಿಲ್ ಕಾಯಿಲೆಗಳು ಥಂಡಿ, ಮಲೆನಾಡು ನಮ್ಮದು, ಥಂಡಿ, ಶೀತ, ವಾತ ಅಷ್ಟೇ.
ಅದಕ್ಕೆಲ್ಲ ಅಲ್ಲಲ್ಲೇ ಮದ್ದುಗಳನ್ನ ಕೊಡುವಂಥ ಮನೆ ಮದ್ದನ್ನು ಕೊಡುವಂಥ ಅಜ್ಜಿಯರಿದ್ದರು. ನಾನು ಅದಕ್ಕೆ ಅಜ್ಜಿ ಮದ್ದು ಅನ್ನೋದಿಲ್ಲ, ಅಜ್ಜಿ ಮುದ್ದು. ಆ ಮುದ್ದಿನಿಂದ ಅಜ್ಜಿಯರು ಗುಣ ಮಾಡುವಂಥವ್ರು. ಅಲ್ಲಿದ್ದ ಡಾಕ್ಟ್ರುಗಳು ಏನು ಕಡಿಮೆ ಇರಲಿಲ್ಲ. ಒಬ್ಬರೇ ಒಬ್ಬರು ಡಾಕ್ಟ್ರು, ಅವರು ಹಲ್ಲು ಕೀಳ್ತಿದ್ರು, ಸಾಮಾನ್ಯ ಎಲ್ಲವನ್ನು ಅವರೇ ಮಾಡ್ತಾಯಿದ್ರು. ಡೆಂಟಿಸ್ಟ್ ಅಂತ ಬೇರೆ ನಾವು ನೋಡೇ ಇಲ್ಲ. ನಮ್ಮ ಹಲ್ಲು ಅಲಗಾಡಿ ಅದು ಬೀಳೋ ಹಂತಕ್ಕೆ ಬಂದಾಗ ಅದಕ್ಕೊಂದು ದಾರ ಕಟ್ಟಿ ಟಕ್ ಅಂತ. ಈ ಅಜ್ಞಾನ ಯಾವ ಮಟ್ಟದ ಸುಖ, ಇಗ್ನೊರೆನ್ಸ್ ಇಸ್ ಬ್ಲಿಸ್ ಅಂತ ಒಂದು ಇಂಗ್ಲೀಷಲ್ಲಿ ಅಜ್ಞಾನ ಸೌಖ್ಯ ಅಂತ ನಾನೊಂದು ಲೇಖನ ಬರೆದೆ. ಗೊತ್ತೇ ಇಲ್ಲ ಅದ್ರ ಬಗ್ಗೆ ಎಲ್ಲ. ಮತ್ತು ಆಗ ಅಂಥ ಇನ್ಫೆಕ್ಷನ್ ಆಗ್ತಿರ್ಲಿಲ್ವ ಹಳ್ಳಿಯವರಿಗೆ, ಗೊತ್ತಿಲ್ಲ. ಕಾಲು ಬರೆದ್ರೆ ಈ ಅಡಿಕೆ ಹಾಳೆ ಇರ್ತದಲ್ಲ, ಅದನ್ನು ನೀಟಾಗಿ ಕಟ್ಟಿಕೊಂಡು ಬ್ಯಾಂಡೇಜ್ ಮಾಡುವಷ್ಟರ ಮಟ್ಟಿನ ಧೈರ್ಯ ನನ್ನ ಹಳ್ಳಿಯವರಿಗಿತ್ತು. ಅದೆಲ್ಲವನ್ನು, ಆ ಮುಗ್ಧತೆಯನ್ನು ಪ್ರೀತಿಯಿಂದ ನಾನು ಆಸ್ವಾದಿಸ್ತಾ ಬೆಳೆದ ಮೇಲೆ ಈ ಲಲಿತ ಪ್ರಬಂಧಕ್ಕೆ ಸೂಕ್ತವಾದ ಮನೋಭೂಮಿಕೆ ನನ್ನ ಹಳ್ಳಿಯಲ್ಲಿದೆ ಅನ್ನೋದು ನನಗೆ ಗೊತ್ತಾಯಿತು. ಇದು ಒಂದು ಹಾಸ್ಯದ ಮೂಲ, ನನ್ನ ಹಳ್ಳಿ ಅಂತ ನಾನು ಯಾವತ್ತೂ ಕೂಡ ನಾನು ನೆನಪಿಸ್ಕೋತೇನೆ ಅದನ್ನು. ಯಕ್ಷಗಾನದಲ್ಲಿ 2 ನೆಲೆಗಳು ಬಹಳ ಮುಖ್ಯ. ಒಂದು ಚೌಕಿ, ಮತ್ತೊಂದು ರಂಗಸ್ಥಳ. ಚೌಕಿಯಲ್ಲಿ ವೇಷಗಳು ಸಿದ್ಧಗೊಳ್ತದೆ, ರಂಗಸ್ಥಳದಲ್ಲಿ ಅದು ಪ್ರಸ್ತುತಗೊಳ್ತದೆ. ಬಹುಶಃ ಮಲೆನಾಡು ಭುವನೇಶ್ವರಿ ಗಡಿಯವರೆಗೆ ಚೌಕಿ, ರಂಗಸ್ಥಳ ಆದದ್ದು ಮಂಗಳೂರಿನ ಬಗ್ಗೆ ಭುವನೇಶ್ವರಿ ಹೆಗಡೆಯವರಿಗೆ ಹೇಳುವುದಕ್ಕೆ ಸಾವಿರ ಇದೆ. ಹಾಗಾಗಿ ಏಕೆ ಅದು ಮಂಗಳೂರಿನ ಕಡೆಗೆ ನಿಮ್ಮ ಒಲವು, ನಿಮ್ಮ ಸಾಹಿತ್ಯದ ಹರಿವು ಈಚೆ ಕಡೆ ಬಂತು? ಮತ್ತು ಈ ಭಾಗದಲ್ಲಿ ನಿಮಗೆ ಸಿಕ್ಕ ಪ್ರೋತ್ಸಾಹ, ಬೆಳವಣಿಗೆಗೆ ಉಂಟಾದಂತಹ ಸಾಧ್ಯತೆಗಳು, ಮನೋಭೂಮಿಕೆ ಯಾವ ರೀತಿ ಕಟ್ಟಲ್ಪಟ್ಟಿತು ಎಂಬುದು ನಮ್ಮ ಪ್ರಶ್ನೆ. ಬಹುಶಃ ನನ್ನ ಹಳ್ಳಿಯಲ್ಲಿ ನಾನು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ MA ಇನ್ ಎಕನಾಮಿಕ್ಸ್ ಮುಗಿದ ತಕ್ಷಣ ನನಗೆ ಮಂಗಳೂರಿಗೆ ಜಾಬ್ ಆಯಿತು. ನಮ್ಮ ಹಳ್ಳಿಯ ಮುಗ್ಧತೆ ಹೇಳಿದೆಲ್ಲ, ಚೌಕಿ, ನೀವು ಒಳ್ಳೆಯ ಒಂದು ಇದನ್ನು ಕೊಟ್ಟರೆ ಅದಕ್ಕೆ ರೂಪಕ. ಅವರು ಬಂದು ಮಗಳಿಗೆ ಜಾಬ್ ಆಯ್ತಂತಲ್ಲ, ಎಲ್ಲಿ? ಮಂಗಳೂರು. ಚಿಕ್ಕಮಗಳೂರು ದೊಡ್ಡ ಮಂಗಳೂರು ಅಂತ, ಅಷ್ಟು ಮುಗ್ಧತೆ ಅವರಿಗೆ. ಅದು ಚಿಕ್ಕಮಗಳೂರು ಅಂತೆಲ್ಲ, ಚಿಕ್ಕಮಗಳೂರು ದೊಡ್ಡ ಮಂಗಳೂರೇ ಮರೆ ಅಂತ ನಮ್ಮ ತಂದೆ ಎಲ್ಲರಿಗೆ ಹೇಳ್ತಾಯಿದ್ರು. ಹಾಗೆ ಮಲೆನಾಡಿನಿಂದ ಕರಾವಳಿಯ ಮಹಾನಗರ ಇದು ನನ್ನ ಹಳ್ಳಿ. ನಾನು ಓದಿದ್ದು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ. ಅದು ಕೂಡ ನನಗೆ ತುಂಬ ಹಳ್ಳಿಯಿಂದ ಬೇರೆ ಅಂತ ಅನಿಸಿರಲಿಲ್ಲ. ಮಂಗಳೂರಿಗೆ ಬಂದಾಗ ಈ ಮಹಾನಗರದ ವೇಗ ಇದೆಯಲ್ಲ, ವೇಗ ಆವೇಗ, ಅದಕ್ಕೂ ನನ್ನ ಹಳ್ಳಿಯ ತಣ್ಣನ ಬದುಕಿಗೂ ಒಂದು ದೊಡ್ಡ ವ್ಯತ್ಯಾಸ ನನಗೆ ಕಂಡು ಬಂತು. ಅದನ್ನು ಹೊಂದಾಣಿಕೆ ಮಾಡಿಕೊಳ್ಳುವಾಗ ಈ ರಭಸ ನನಗೆ ಹಾಸ್ಯಕ್ಕೆ ಅನೇಕ ಸನ್ನಿವೇಶಗಳನ್ನ ಒದಗಿಸೋದಕ್ಕೆ ಶುರು ಮಾಡಿತು. ಅದರ ಬಗ್ಗೆ ನಾನು 100 ಲೇಖನ. ಅಂದರೆ ಇಲ್ಲಿಯ ರಭಸ ಅಂದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು, ರಭಸವಾಗಿ ಓಡಾಡುವ ಸಿಟಿ ಬಸ್ಸುಗಳು. ಅದು ಸಿಟಿ ಬಸ್ಸಲ್ಲಿ ನಾನು ಓಡಾಡದೇ ಇದ್ದರೆ ಇಲ್ಲಿಯ ಹಾಸ್ಯ ಲೇಖನ ಮಂಗಳೂರನ್ನು ಬಳಸ್ಕೊಂಡು ನಾನು ಬರಿತಾ ಇರಲಿಲ್ಲ. ಆವಾಗ ಏನಾದರೂ ಕಾರಲ್ಲಿ ಬಂದಿದ್ದರೆ ಆ ಅನುಭವಕ್ಕಾಗಿ ನಾನು ಇವತ್ತಿಗೂ ಇಲ್ಲಿಯ ನಗರ ಸಾರಿಗೆ ಬಸ್ಸುಗಳು ನನ್ನ ಹಾಸ್ಯಕ್ಕೆ ಒಂದು ದಾರಿಯನ್ನು ತೆಗೆದುಕೊಟ್ಟಂಥ ಮಾರ್ಗ. ಅದರ ಮೇಲೆ ನಾನು ತುಂಬ ಬರೆದೆ, ಆ ವೇಗಕ್ಕಿರುವಂಥದ್ದು. ಈಗ ನೋಡಿ, ನಿಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡದ ಸಿಟಿ ಬಸ್ನಲ್ಲಿ 2 ನಿರ್ವಾಹಕರು, ಒಬ್ಬ ದುಂಪೋಲೆ, ಇನ್ನೊಬ್ಬ ಪಿರಪೋಲೆ. ನನಗೆ ಫಸ್ಟಿಗೆ ಕ್ಯಾಚಿಯಾಗಿ ಕಂಡಿದ್ದು ಈ 2 ಏಕಕಾಲಕ್ಕೆ ಮುಂದಕ್ಕೆ ಹೋಗಿನೂ ಆಗಬೇಕು, ಹಿಂದಕ್ಕೆ ಹೋಗಿನೂ ಆಗಬೇಕು. ಒಬ್ಬ ಮುಂದಕ್ಕೆ ಹೋಗಿ ಅಂತಲೇ, ಒಬ್ಬ ಹಿಂದೂ, 2 ಕ್ರಿಯೆಗಳು ಏಕಕಾಲದಲ್ಲಿ ಘಟಿಸುವ ಏಕಮೇವ ಬಸ್ಸು ಮಂಗಳೂರಿನಲ್ಲಿದೆ ಅಂತ ಪ್ರಾರಂಭ ಮಾಡಿದ್ದು ನಾನು. ದುಂಪೋಲೆ ಪಿರಪೋಲೆ. ಆಮೇಲೆ ಅವರು ಹಾಕುವ ಸೀಟಿಯ ರಭಸ, ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಹೋಗಿ ಬಿಡಬೇಕು ಹಾರಿ, ಅಷ್ಟು ಆ ಥರದ ಭಯ ಬಿಡಿಸುವ ಹಾಗೆ. ನಮ್ಮಲ್ಲಿ ಶಾಕ್ ಟ್ರೀಟ್ಮೆಂಟ್ ಅಂತ ಒಂದು ಟ್ರೀಟ್ಮೆಂಟ್ ಇದೆಯಲ್ಲ, ಆ ಶಾಕ್ ಟ್ರೀಟ್ಮೆಂಟು ಸಿಟಿ ಬಸ್ಸಲ್ಲಿ ಸಿಗುವಂಥದ್ದು. ಅದನ್ನೆಲ್ಲ ನಾನು ಮಂಗಳೂರಿನ ಆಕಾಶವಾಣಿಗಾಗಿ ಬರೆದು, ಆಕಾಶವಾಣಿಯವರಿಗೆ ನಾನು ತುಂಬ ದೊಡ್ಡ ಮಟ್ಟದ ಕೃತಜ್ಞತೆಯನ್ನು ಯಾವಾಗಲೂ ಹೇಳ್ಕೊಳ್ತೇನೆ. ಅವರು ನನ್ನ ಹತ್ರ ಈ ಲೈಟರ್ ವೇನ್ ಟಾಕ್ ಅಂತ ಕೊಡಿಸ್ತಾರೆ. ಅದು ಇನ್ನೇನಲ್ಲ, ಕನ್ನಡದ ಲಲಿತ ಪ್ರಬಂಧಗಳು. ಲೈಟರ್ ವೇನ್, ಅದರಲ್ಲಿ ತುಂಬ ಜೋಕುಗಳು ಸಾಲಾಗಿರುವುದಿಲ್ಲ, ಲಲಿತವಾಗಿ ನಮ್ಮ ಅನುಭವಗಳನ್ನು ಹೇಳ್ಕೊಂಡು ಹೋಗುವಂಥ ಒಂದು ಟಾಕ್ ಅದು, ಲೈಟರ್ ವೇನ್ ಟಾಕ್. ನಾನು ಮೊದಲು ಆಕಾಶವಾಣಿಯಲ್ಲಿ ಲೈಟರ್ ವೇನ್ ಟಾಕ್ ಕೊಡೋದು, ಅದನ್ನು ಎಷ್ಟೋ ದಿನ ನಂತರ ಅದನ್ನು ಲಲಿತ ಪ್ರಬಂಧವಾಗಿ ಪ್ರಕಟಿಸೋದು, ಆಮೇಲೆ ಪುಸ್ತಕವನ್ನಾಗಿ ಮುದ್ರಿಸೋದು. ಈ ಕ್ರಿಯೆ ಅವ್ಯಾಹತವಾಗಿ ಮಂಗಳೂರಿಗೆ ಬಂದು 1 ವರ್ಷದಲ್ಲಿ ನನಗೆ ಪ್ರಾರಂಭ ಆಯಿತು. ನಡೆಸ್ಕೊಂಡೇ ಬಂದಿದ್ದೇನೆ ನಾನು. ಸಂತೋಷ ಮೇಡಮ್. ಸಹಜವಾಗಿಯೇ ಈಗ ಹಾಸ್ಯದ ಬರವಣಿಗೆಗಿಂತಲೂ ಹೆಚ್ಚು ಜನ ಆಕರ್ಷಿತರಾದದ್ದು ಹಾಸ್ಯದ ಮಾತುಗಳಿಗೆ. ಪ್ರಾಣೇಶ್ ಆಗಿರಲಿ, ಮತ್ತು ಕೃಷ್ಣೇಗೌಡರಾಗಿರಲಿ, ಹಿರೇಮಗಳೂರು ಕಣ್ಣನ್ ಆಗಿರಲಿ, ಇವರೆಲ್ಲರೂ ತಮ್ಮ ಹಾಸ್ಯ ಭಾಷಣದ ಮೂಲಕ, ಹರಟೆಯ ಮೂಲಕ ಜನರಿಗೆ ಬಹಳ ಆಪ್ತರಾಗ್ತಾ ಬಂದವರು. ಈ ಹಾಸ್ಯದ ಹರಟೆ ಜೊತೆಗೆ ತಾವು ಕೂಡ ಹರಟೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು, ಇಡೀ ಹಾಸ್ಯ ವಲಯಕ್ಕೆ ಅತ್ಯಂತ ಚಿರಪರಿಚಿತರು, ಆಪ್ತರು ಕೂಡ. ಹಾಗಿರುವಾಗ
ಹಾಸ್ಯ ಭಾಷಣ ಹರಟೆಗಿಂತಲೂ ಬರವಣಿಗೆ ಕಡೆಗೆ ನಿಮ್ಮ ಒಲವು ಓದೋದು ಕೆಲವೊಮ್ಮೆ ಆಶ್ಚರ್ಯವನ್ನು ತಂದುಕೊಡ್ತದೆ. ಏಕೆಂದರೆ ಬರವಣಿಗೆಗಿಂತಲೂ ಹರಟೆ ಒಂದಷ್ಟು ಸುಲಭ. ಮಾತುಕತೆ ಮೂಲಕ ಜನರ ಸಂವಹನ, ಅವರ ಪ್ರೀತಿಯನ್ನು ಸಾಧಿಸುವುದು ಸುಲಭ, ಜನರನ್ನು ತನ್ನತ್ತ ಸೆಳೆಯುವುದು ಸುಲಭ, ಅದು ಮತ್ತು ನೇರವಾದ ಅಭಿವ್ಯಕ್ತಿ ಕೂಡ. ಬರವಣಿಗೆ ಎಷ್ಟೋ ಸಲ ಅದು ಒಂದು ಪರೋಕ್ಷವಾದ ಅಭಿವ್ಯಕ್ತಿ, ಅದು ನೇರ ಆಗಬೇಕಿದ್ರೆ ಅದು ಅಷ್ಟೊಂದು ಬಲವನ್ನು, ತತ್ವಶಾಲಿಯಾಗಿರುವಂತಹ ಪ್ರಾಬಲ್ಯವನ್ನು ಪಡಿಬೇಕಾಗ್ತದೆ. ಹಾಗಿರುವಾಗ ಬರವಣಿಗೆ ಕಡೆ ನಿಮ್ಮ ಒಲವು ಹರಿದದ್ದು ಹೀಗೆ? ಇದಕ್ಕೆ ಹಿಂದಿನ ಬೀಚಿಯವರಾಗಿರಲಿ ಅಥವಾ ಇತರ ಕಸ್ತೂರಿ ಆಗಿರಲಿ ಮತ್ತು ಮಹಿಳೆಯರು ಮುಖ್ಯವಾಗಿ ಅನುಪಮ ನಿರಂಜನ ಆಗಿರಲಿ, ಸುನಂದಮ್ಮ ಆಗಿರಲಿ, ಇವರೆಲ್ಲ ಬರೆದಿರುವಂತಹ ಹಾಸ್ಯ ಸಾಹಿತ್ಯ ನಿಮಗೆ ಪ್ರೇರಣೆ ಕೊಟ್ಟಿತು? ನಿಮ್ಮ ಓದು ಮತ್ತು ಅದರ ಜೊತೆಯಲ್ಲಿ ಬರವಣಿಗೆ ಕಡೆಗೆ ನಿಮ್ಮ ಅಭಿವ್ಯಕ್ತಿಯ ಮುಖ್ಯ ಮಾಧ್ಯಮವಾಗಿ ಬರವಣಿಗೆ ಇಟ್ಟುಕೊಳ್ಳೋದಕ್ಕೆ ಕಾರಣ ಏನು ಮೇಡಮ್? ನೀವು ಹೇಳಿದ್ದು ಸತ್ಯ. ಇತ್ತೀಚಿನ ದಿನಗಳಲ್ಲಿ ಹಾಸ್ಯ ಲೇಖನಗಳಿಗಿಂತ ಹಾಸ್ಯ ಭಾಷಣಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ನಾನು ಬರೆಯುವ ಕಾಲಕ್ಕೆ ಒಂದು 30 ವರ್ಷ ಹಿಂದೆ ಹಾಸ್ಯ ಸಾಹಿತ್ಯದ ರೂಪದಲ್ಲಿಯೇ ಮೂಡಿ ಬರ್ತಾ ಇತ್ತು. ಭಾಷಣಗಳು ಮತ್ತೆ ಬೆಳೆದಿದ್ವಿ, ನಗೆ ಹಬ್ಬಗಳು ಅವೆಲ್ಲ ಇತ್ತೀಚಿನ ಬೆಳವಣಿಗೆ, ಒಂದು 10-15 ವರ್ಷದ ಈಚೆಯ ಬೆಳವಣಿಗೆಗಳು. ಹಾಸ್ಯ ಸಾಹಿತ್ಯದಲ್ಲಿ ನನಗೆ ಪ್ರೇರಣೆಯನ್ನು ಕೊಟ್ಟಂಥವರು ಪಾವೆಮ್ಮಾಚಾರ್ಯರು ಅಂತ, ಲಾಂಗೋಲಾಚಾರ್ಯರ ಹರಟೆಗಳಿಂದ ನಾನು ನೇರವಾಗಿ ಪ್ರಭಾವಿತಳಾಗಿದ್ದು. ಅವರ ಹರಟೆಗಳು ನೀವು ಹೇಳಿದ ಹಾಗೆ ಜೀವನಾನುಭವವನ್ನು ಅತಿ ಸಂಕ್ಷಿಪ್ತವಾಗಿ ಜನರಿಗೆ ಮುಟ್ಟುವ ಹಾಗೆ, ಕ್ರಿಪ್ಸಿ ಅಂತ ಹೇಳ್ತಾರಲ್ಲ ಆ ಥರದಲ್ಲಿ ಮುಟ್ಟಿಸುವಂಥ ಹರಟೆಗಳನ್ನು ಆಯಾ ಕಾಲದ ಘಟನೆಗಳನ್ನು ಇಟ್ಟುಕೊಂಡು ಅವರು ಬರಿತಾ ಇದ್ದರು. ಅದನ್ನು ನಾನು ಎಕನಾಮಿಕ್ಸ್ MA ಮಾಡುವಾಗ ಧಾರವಾಡದಲ್ಲಿ ಓದಿದೆ. ಏಕಾಂತ ಸುಖ ಅಂತ ಒಂದು ಮೊದಲನೇ ನನ್ನ ಲೇಖನ. ವಿಚಾರ ಇರಬೇಕು, ವಿಚಾರದಲ್ಲಿ ಸರಸವಾದ ಒಂದು ಓಘ ಇರಬೇಕು, ಮತ್ತು ಕೊನೆಯಲ್ಲಿ ಒಂದೇನೋ ಒಂದು ಮೆಸೇಜ್. ಈ ಲೇಖನ ಓದಿ ಮುಗಿಸಿದಾಗ ನಮ್ಮ ಯೋಚನೆಯ ದಿಕ್ಕಿಗೆ ಒಂದು ಲಲಿತವಾದ ಒಂದು ಪ್ರೇರಣೆ ಸಿಗಬೇಕು. ಅದು ಲಲಿತ ಪ್ರಬಂಧದ ಹಿರಿಮೆ. ಅದನ್ನು ನಾನು ಆರಿಸ್ಕೊಂಡೆ. ಭಾಷಣ ಮಾಡಿಲ್ಲ, ನಾನು ತುಂಬ ಹಾಸ್ಯ ಭಾಷಣಗಳನ್ನು ಮಾಡಿದ್ದೇನೆ. ಅವೆರಡರಲ್ಲಿ ಯಾವುದು ನಿಮಗೆ ಇಷ್ಟ ಅಂತ ಕೇಳಿದರೆ ಲೇಖನ ಬರೆಯುವಂಥದ್ದು. ಯಾಕಂದರೆ ಹಾಸ್ಯ ಭಾಷಣಕ್ಕೆ ಹೋದಾಗ ನಮಗೆ ನೇರವಾಗಿ ಪ್ರೇಕ್ಷಕರನ್ನು ಎದುರಿಸಬೇಕಾಗ್ತದೆ. ಅವರ ಚಪ್ಪಾಳೆ, ಅವರ ಸಿಳ್ಳೆ, ಅವರು ಏನೇನೋ ಅಪೇಕ್ಷೆ ಮಾಡ್ತಾರೆ. ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ನಮ್ಮ ಜೊತೆಗಿರೋರ ಜೊತೆಗೆ ಪ್ರೇಕ್ಷಕರು, ಸಂಘಟಕರು ಅವರೆಲ್ಲರ ಒಂದು ಹದ ಮಾಡಿಕೊಳ್ಳುವಾಗ ನಮ್ಮ ಮನಸ್ಸು ಏನು ಅಂತ ಹೇಳಲಿಕ್ಕಾಗೋದಿಲ್ಲ. ಬರೆಯುವಾಗ ನಾವು ಏಕಾಂತ, ನಮ್ಮದೇ ಆದ ಧ್ಯಾನಸ್ಥ ಸ್ಥಿತಿ, ನಮ್ಮದೇ ಏಕಾಂತ. ನಾವು ನಮಗೆ ಏನು ಬೇಕು ಅದನ್ನು ನಾವು ನಮ್ಮ ಹಿತಮಿತವಾಗಿ ನಾವು ಯೋಚನೆ ಮಾಡ್ಕೊಂಡು ಬರೆಯುವಂಥ ನನ್ನದೇ ಆದ ಲೋಕ. ನನಗೆ ತುಂಬ ಆ ಧ್ಯಾನಸ್ಥ ಸ್ಥಿತಿಯಲ್ಲಿ ಸಿಗುವಂಥ ಸಮಾಧಾನ ಭಾಷಣದ ಚಪ್ಪಾಳೆಗಳಲ್ಲಿ ನನಗೆ ಸಿಕ್ಕಿಲ್ಲ. ನಾನು ಹೋಗ್ತೇನೆ ಭಾಷಣಕ್ಕೆ, ಆದರೆ ಆರಿಸ್ಕೋ ನೀನು ಅಥವಾ ಯಾವ್ದು ನಿನಗೆ ಇಷ್ಟ ಅಂತ ಕೇಳಿದರೆ ನಾನು ಆರಿಸ್ಕೊಳ್ಳೋದು ಹಾಸ್ಯ ಸಾಹಿತ್ಯದ ಲೇಖನ ರೂಪದ ನಿರ್ಮಾಣ. ಸಂತೋಷ ಮೇಡಮ್. ಭುವನೇಶ್ವರಿ ಹೆಗಡೆ ಅವರೇ, ನನಗೆ ಬಹಳ ಆಶ್ಚರ್ಯ ಆಗೋದು, ನೀವೊಬ್ಬರು ಕನ್ನಡ ಉಪನ್ಯಾಸಕಿ ಅಲ್ಲ, ಅರ್ಥಶಾಸ್ತ್ರದ ಉಪನ್ಯಾಸಕಿ. ಸಾಮಾನ್ಯವಾಗಿ ಸಾಹಿತ್ಯದಲ್ಲಿ ಬಹಳ ನವಿರಾಗಿ ತೊಡಗಿಸಿಕೊಳ್ಳುವಂಥದ್ದು ಕನ್ನಡದಲ್ಲಿ ಕೆಲಸ ಮಾಡುವವರು, ಕನ್ನಡದ ಪ್ರಬೋಧನೆ ಮಾಡುವವರು. ಅರ್ಥಶಾಸ್ತ್ರ ಮತ್ತು ಹಾಸ್ಯ ಸಾಹಿತ್ಯ ಎತ್ತಣಿಂದ ಎತ್ತಡ ಸಂಬಂಧವಯ್ಯ ಅಂತ ಕೇಳುವಂಥ ಕಾಲ ಇತ್ತು. ಏಕೆಂದರೆ ಅರ್ಥವನ್ನು, ಅಂದರೆ ಹಣಕಾಸಿನ ವಿಚಾರವನ್ನು, ಆರ್ಥಿಕ ವಿಚಾರವನ್ನು ಒಂದು ಶಾಸ್ತ್ರವಾಗಿ ಬೋಧಿಸುವವರು ತಾವು. ಹಾಗಿರುವಾಗ ಶಾಸ್ತ್ರಕ್ಕೆ ಅರ್ಥ ಕೊಡುವಂಥ ಕೆಲಸವನ್ನು ನೀವು ಹಾಸ್ಯ ಸಾಹಿತ್ಯದ ಮೂಲಕ ಮಾಡ್ತಾ ಬಂದಿದ್ದೀರಿ. ಇದು ಈ ಅರ್ಥಶಾಸ್ತ್ರದ ಹಿನ್ನೆಲೆ, ಹಾಸ್ಯ ಸಾಹಿತ್ಯದ ಮೂಡುವಿಕೆ ಯಾವ ಥರದ್ದು? ತುಂಬ ಜನ ಈ ಪ್ರಶ್ನೆ ಕೇಳ್ತಾರೆ. ಅರ್ಥಶಾಸ್ತ್ರ ಬೋಧಿಸಿಕೊಂಡು ನೀವು ಹಾಸ್ಯ ಸಾಹಿತ್ಯದ ಬಗ್ಗೆ ಹೇಗೆ? ಅದು ಅಕಸ್ಮಾತ್ ನನ್ನದು ಅರ್ಥಶಾಸ್ತ್ರ ಆಗಿರದಿದ್ದರೆ ನನ್ನ ಹಾಸ್ಯ ಸಾಹಿತ್ಯಕ್ಕೆ ಈ ಬಲ ಬರ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಆರ್ಥಿಕ ಬಲ ಅಲ್ಲ, ಬೌದ್ಧಿಕವಾದ್ದು. ಯಾಕಂದರೆ ಹಾಸ್ಯವನ್ನು ಆಸ್ವಾದಿಸೋದಕ್ಕೆ ಬುದ್ಧಿ ಜಾಸ್ತಿ ನಿಮಗೆ ಪ್ರೇರಣೆಯನ್ನು ಕೊಡ್ತದೆ, ಭಾವನೆಗಳಲ್ಲ. ಹೃದಯ ಮತ್ತು ಮಿದುಳು ಅಂತ ನಾವು ಹೇಳೋದಾದರೆ ಬುದ್ಧಿ ಮತ್ತು ಭಾವ. ಬುದ್ಧಿ ಪ್ರೇರಣೆ ಉಂಟಾಗಬೇಕಾದ್ರೆ ಅರ್ಥಶಾಸ್ತ್ರ ಹೇಳೋದೇ ಅದನ್ನು. ನಿಮ್ಮ ರೈಟ್ ಡಿಸಿಷನ್ ಇನ್ ರೈಟ್ ಟೈಮ್ ನಿಮಗೆ ಸಕ್ಸಸ್ ತಂದು ಕೊಡುವಂಥ. ಜೀವನದಲ್ಲಿ ನೀವೇನು ಯಶಸ್ಸನ್ನು ಗಳಿಸಬೇಕು ಅಂತಾದರೆ ಸಕಾಲದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ. ತೀರ್ಮಾನ ನಾವು ಯಾವಾಗ ತೆಗೆದುಕೊಳ್ತೇವೆ ಸರಿಯಾಗಿ? ಈ ಭಾವನೆಗಳು, ನಮಗೆ ತುಂಬ ದುಃಖ ಆದಾಗ, ತುಂಬ ಸಿಟ್ಟು ಬಂದಾಗ, ಇವೆಲ್ಲ ಭಾವನೆಗಳ ಉದ್ರೇಕ. ಆ ಟೈಮಲ್ಲಿ ತೆಗೆದುಕೊಂಡ ತೀರ್ಮಾನ ನಮ್ಮನ್ನು ಯಶಸ್ಸಿನ ಕಡೆ ಕಂಡು ಹೋಗೋದಿಲ್ಲ. ಸುಮ್ಮನೆ ಇದ್ದಾಗ ಶಾಂತವಾಗಿ ಯೋಚನೆ ಮಾಡಿ ತೆಗೆದುಕೊಳ್ಳುವ ನಿರ್ಧಾರಗಳು, ಅದನ್ನು ಡಿಸಿಷನ್ ಟೇಕಿಂಗಿನೇ ಮುಖ್ಯ ಅರ್ಥಶಾಸ್ತ್ರದಲ್ಲಿರುವಂಥದ್ದು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಲೈಫ್ ಈಸ್ ಎ ಕಾಮಿಡಿ ಟು ಒನ್ ಹೂ ಥಿಂಕ್ಸ್ ಆ್ಯಂಡ್ ಎ ಟ್ರ್ಯಾಜಿಡಿ ಟು ಒನ್ ಹೂ ಫೀಲ್ಸ್. ಯಾರು ಹೆಚ್ಚು ಭಾವುಕರಾಗಿರ್ತಾರೆ
ಭಾವನೆಗಳ ಅಲೆಗಳಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ, ಅವರಿಗೆ ಹಾಸ್ಯವನ್ನು ಆಸ್ವಾದಿಸೋದಕ್ಕೆ ಆಗೋದಿಲ್ಲ. ಈ ವಿರಕ್ತರು, ಬದುಕಿಗೆ ಬೆನ್ನು ಹಾಕಿದವರು, ಸಿನಿಕರು, ತುಂಬ ಜನ ಪಟ್ಟಿ ದೊಡ್ಡದಿದೆ ಅವರು, ಅವರೆಲ್ಲ ಹಾಸ್ಯವನ್ನು ಉತ್ಪಾದಿಸಲು ಸಾಧ್ಯ ಇಲ್ಲ, ಹಾಸ್ಯವನ್ನು ಆಸ್ವಾದಿಸಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ರ್ಯಾಷನಲ್ ಆಗಿ ಜೀವನವನ್ನು ನೋಡುವಂತಹ ಶಾಸ್ತ್ರ ಅರ್ಥಶಾಸ್ತ್ರ, ಅದು ನನ್ನ ಹಾಸ್ಯದ ರಚನೆಗೆ ಬೌದ್ಧಿಕವಾದ ಒಂದು ಬಲವನ್ನು ನೀಡಿದೆ. ನಾನು ಭಾವನೆಗಳನ್ನ ಎಲ್ಲೋ ಪೋಯಟ್ರಿಯನ್ನು ಬೋಧಿಸ್ಕೊಂಡಿದ್ದಿದ್ರೆ ಬಹುಶಃ ಭಾವನೆಯ ಅಲೆಯಲ್ಲಿ ಕೊಚ್ಕೊಂಡು ಹೋಗಿ ಹಾಸ್ಯ ನಿರ್ಮಾಣ ನನ್ನ ಹತ್ರ ಸಾಧ್ಯ ಆಗ್ತಾ ಇರಲಿಲ್ವೇನೋ ಅಂತ ನನಗೆ ಅನ್ನಿಸ್ತದೆ. ಒಂದು ಅರ್ಥದಲ್ಲಿ ಈ ಭಯಾನಕ ಕಥೆಗಳು ಮತ್ತು ಹಾಸ್ಯ ಕಥೆಗಳು ಇದೆರಡರ ರಚನೆ ಮತ್ತು ಓದುವಿಕೆ ಸ್ವಲ್ಪ ಕಷ್ಟ. ನಾನು ಏಕೆ ಈ ಮಾತು ಹೇಳ್ತೇನೆ ಅಂದರೆ, ಭಯಾನಕ ಕಥೆಗಳನ್ನು, ಯಾವುದೋ ಒಂದು ಭೂತದ ಕಥೆಗಳನ್ನು ಓದುವಾಗ ಭಯ ಎಂಬುದು ಆಗಲೇ ಆಗಬೇಕು, ಅದರ ರಸಾಸ್ವಾದನ. ಅದು ಓದಿದ ನಂತರ ಮರುದಿವಸವೋ ಅನಂತರವಾಗಿ ಪ್ರಯೋಜನ ಇಲ್ಲ. ಹಾಸ್ಯ ಸಾಹಿತ್ಯ ಆದರೂ ಅಷ್ಟೇ, ಓದುವಾಗಲೇ ನಗುವನ್ನು, ಅಂತಹ ಒಳಗಿನ ಹಾಸ್ಯದ ಅಭಿರುಚಿಯನ್ನು, ಒಳಗಿನ ಒಂದು ಸ್ಪಂದನೆಯನ್ನು ಅದು ಉಂಟು ಮಾಡಬೇಕು, ಆನಂತರ ನಕ್ಕಿ ಪ್ರಯೋಜನ ಇಲ್ಲ. ಹಾಗಿರುವಾಗ ಈ ಕಾಲದಲ್ಲಿ ನಗುವುದಕ್ಕೋಸ್ಕರ ಒಂದಷ್ಟು ಬಹಳ ಕೆಳಮಟ್ಟದ ತಳಮಟ್ಟದ ಹಾಸ್ಯಗಳನ್ನೆಲ್ಲ ಬಳಸುವುದು ಎಲ್ಲ ರಂಗದಲ್ಲಿ, ಬರೀ ಬರವಣಿಗೆ ಅಂತಲ್ಲ, ಎಲ್ಲ ರಂಗದಲ್ಲಿ ಕೂಡ ಇವತ್ತು ಅದೊಂದು ಚರ್ಚೆಗೆ ಒಳಗಾದಂಥ ವಿಚಾರ. ಹಾಗಿರುವಾಗ ಈ ಅಗ್ಗಳಿಕೆಯ ಹಾಸ್ಯ ಅಂದರೆ ಶ್ರೇಷ್ಠವಾದ ಹಾಸ್ಯ ಮತ್ತು ಅಗ್ಗದ ಹಾಸ್ಯ, ಇದು ಎರಡು ಬಹಳ ದೊಡ್ಡ ಚರ್ಚೆ ಅಂತ ನಾನು ಅಂದುಕೊಳ್ತೇನೆ. ಈ ಮಧ್ಯೆ ಸಹಜವಾದಂಥ ಗೊಂದಲಗಳಿರ್ತದೆ. ಎಷ್ಟೋ ಸಲ ಜನರನ್ನು ನಗಿಸುವುದಕ್ಕೋಸ್ಕರ ಅಗ್ಗದ ಹಾಸ್ಯದ ಮೊರೆ ಹೋಗುವ ಅನೇಕರನ್ನು ನಾನು ಗಮನಿಸಿದ್ದೇನೆ. ಏನು ಹೇಳ್ತೀರಿ ಇದರ ಬಗ್ಗೆ? ತುಂಬ ಎಲ್ಲ ಕ್ಷೇತ್ರದಲ್ಲೂ ಅದು ಬಂದಿರುವಂಥದ್ದು. ಜನರ ಅಭಿರುಚಿ ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರು ಬದಲಾಯಿಸ್ಕೊಳ್ಳೋದು. ಈ ಅಗ್ಗದ ಸಿನಿಮಾಗಳು ಬಂದಾಗ ಅದನ್ನು ಹೇಳ್ತಾಯಿದ್ರು, ಪ್ರೇಕ್ಷಕರು ಇಷ್ಟಪಡ್ತಾರೆ, ನಾವು ಅದನ್ನು ಮಾಡ್ತೀವಿ, ಡಬಲ್ ಮೀನಿಂಗ್ ಡೈಲಾಗ್ ನಾವು ಬರೀತೀವಿ, ಜನರಿಗೆ ಇಷ್ಟ ಅಲ್ಲ. ಜನರ ಅಭಿರುಚಿಯನ್ನು ಕೂಡ ತಿದ್ದುವಂಥ ಒಂದು ಸುಸಂಸ್ಕೃತವಾದ ಹಾಸ್ಯ ನಮ್ಮಲ್ಲಿದೆ, ಬಳಸ್ಕೊಂಡಿದ್ದಾರೆ. ಎಲ್ಲ ಯಕ್ಷಗಾನದಲ್ಲಿ ದಿಗ್ಗಜಗಳಾಗಿ ಹೋದವ ಹಾಸ್ಯ ಕಲಾವಿದರಿದ್ದಾರೆ. ಈ ಅಗ್ಗದ, ನೀವು ಹೇಳಿದ್ರಲ್ಲ, ಅಗ್ಗದ ಹಾಸ್ಯ, ಅಗ್ಗಳಿಕೆ ತುಂಬ ಒಳ್ಳೆಯ ಪ್ರಯೋಗ ಅದು. ಅಗ್ಗದ ಹಾಸ್ಯವನ್ನು ಬಳಸ್ಕೊಂಡು ಅದಕ್ಕೆ ಚಪ್ಪಾಳೆ ತಟ್ಟುವ ಪ್ರೇಕ್ಷಕರು ಇರಬಹುದು, ಆ ಅಭಿರುಚಿಯ ಪ್ರೇಕ್ಷಕರು, ಓದುಗರು ಎಲ್ಲ ಇರಬಹುದು. ಅದನ್ನು ನಾವು ಬೆಳೆಸಬೇಕಾಗಿದ್ದು ಹಾಸ್ಯ ಸಾಹಿತಿಗಳ ಕರ್ತವ್ಯ ಅಲ್ಲ. ಅದನ್ನು ಅತ್ಯಂತ ಶ್ರೇಷ್ಠವಾದ ಈ ಕಟಕಿ, ಅಣಕ, ಈ ದ್ವಂದ್ವಾರ್ಥ, ಅಶ್ಲೀಲತೆಯ ಸೋಂಕು ಇಲ್ಲದ ಹಾಸ್ಯ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ನಮ್ಮ ಮುಂದೆ ಇಟ್ಟು ಹೋದಂಥ ದೊಡ್ಡದೊಂದು ಪರಂಪರೆ ನಮ್ಮಲ್ಲಿದೆ ಕನ್ನಡ ಸಾಹಿತ್ಯದಲ್ಲಿ. ಪಾವೆಮಾಚಾರ್ಯರ ಹೆಸರು ಹೇಳಿದೆ ನಾನು. ಅವರು ಸೃಷ್ಟಿಸಿದಂಥ ಹಾಸ್ಯ ಇದೆಯಲ್ಲ, ಬುದ್ಧಿಗೆ ನೇರವಾಗಿ ನಮಗೆ ಒಂದು ತರಬೇತಿ ಕೊಡುವಂಥದ್ದು. ಅವರು ಸಾಮಾನ್ಯ ನಮ್ಮಲ್ಲಿ ಈಗ ನೋಡಿ, ದೊಡ್ಡ ಜೀವನದಲ್ಲಿ ದೊಡ್ಡದೊಂದು ಯಾವುದು ಅಂತ ಕೇಳಿದರೆ, ಈ ಆಯುರ್ವೇದ ಔಷಧಿ ಮಾಡೋದಾ, ಇಂಗ್ಲೀಷ್ ಔಷಧಿ ಮಾಡಿ, ನೀವು ಕೇಳಿ, ಇಂಗ್ಲೀಷ್ ಡಾಕ್ಟ್ರನ್ನ ಕೇಳಿ, ಆಯುರ್ವೇದ ಮಾಡಿದರೆ ನೀವು ಸತ್ತು ಹೋದ್ರಿ ಅಂತ ಹೇಳ್ತಾರೆ. ಆಯುರ್ವೇದದವ್ರನ್ನ ಕೇಳಿದ್ರಿ, ಆ ಮಾತ್ರೆ ತಗೊಂಡ್ರೆ ನೀವು ಬದುಕೋದಿಲ್ಲ ಅಂತ ಹೇಳ್ತಾರೆ. ಎರಡೂ ಬದುಕೊಂಡಿದೆ ನಮ್ಮಲ್ಲಿ. ಅದನ್ನು ಅವರು ತುಂಬ ಸ್ವಾರಸ್ಯವಾಗಿ ಹೇಳ್ತಾರೆ ಆ ಪಾವೆಮಾಚಾರ್ಯರು. ನೀವು ಏನೋ ಒಂದು ಕಾಯಿಲೆ ಬಂತು, ನಮ್ಮ ನೇಟಿವ್ ವೈದ್ಯರ ಹತ್ರ ಹೋದ್ರೆ ಅವರು, ನೀವು ಉಪ್ಪನ್ನು ಕಿರುಬೆರಳಿನಲ್ಲಿಯೂ ಮುಟ್ಟಬಾರದು, ಕಾಫಿ ಲೋಟವನ್ನು ಕಣ್ಣಲ್ಲಿಯೂ ನೋಡಬಾರದು, ಉಪ್ಪಿನಕಾಯಿ ತೆಗೆದುಕೊಂಡು ಹೋದ ಮಾರ್ಗದಲ್ಲಿ ಕೂಡ ನೀವು ಹೋಗತಕ್ಕದ್ದಲ್ಲ, ಈ ಥರದ ಪಥ್ಯಗಳನ್ನು ಅವರು ಹೇಳ್ತಾರೆ. ನಿಮಗೆ ಬಂದ ಕಾಯಿಲೆಯನ್ನು ಪಥ್ಯರೂಪಿ ಪ್ರಾಯಶ್ಚಿತ್ತದಲ್ಲೇ ನೀವು ಅದನ್ನು ಹೋಗಲಾಡಿಸ್ಕೋಬೇಕು ಅಂತ ಇವರು ಆಯುರ್ವೇದದವ್ರು ಹೇಳ್ತಾರೆ. ಇವರು ನಮ್ಮ ಇಂಗ್ಲೀಷ್ ವೈದ್ಯರು, ನೀವು ಕಾಫಿ ಕುಡಿಯೋದಾದರೆ ಕಾಫಿ ಕುಡೀರಿ, ಅದನ್ನು ಯಾವುದನ್ನು ಬಿಡಬೇಕಾದ್ದಿಲ್ಲ, ನಿಮ್ಮ ಕುತ್ತಿಗೆ ಕೊಯ್ಯೋದಾದರೂ ನಾನು ಅದನ್ನು ಇಂಜೆಕ್ಷನ್ ಕೊಟ್ಟು ನಿಮಗೆ ಗೊತ್ತಾಗದಿದ್ದ ಹಾಗೆ ಕೊಯ್ತೇನೆ ಅಂತ ಇವರು ಹೇಳುವಂಥದ್ದು. ಪಾವೆಮಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಈಗ ಇವರ ನಮ್ಮ ನೇಟಿವ್ ವೈದ್ಯರಾದರೂ ಇಂಗ್ಲೀಷ್ ವೈದ್ಯರಾದರೂ ಎರಡೂ ಜನರಲ್ಲಿಯೂ ನಿಮ್ಮನ್ನು ಸಾಯದೇ ಇದ್ದ ಹಾಗೆ ನೋಡುವಂಥ ಇದಿಲ್ಲ. ಮುಂದೆ ಹಾಕಬಹುದು ಸಾಯೋದನ್ನು, ಇಬ್ಬರು ನೀವು ಸಾಯೋದನ್ನು ನಿಲ್ಲಿಸಲಾರರು, ಆದರೆ ತಿನ್ನದೇ ಸಾಯಿ ಅನ್ನೋದಕ್ಕಿಂತ ತಿಂದು ಸಾಯಿ ಅನ್ನೋದು ಒಳ್ಳೆಯದು ಅಂತ ಒಂದು ಪರಿಹಾರ ಮಾಡ್ತಾರೆ ಅವರು. ಈ ಥರದ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ತುಂಬ ಹಗುರಾದಂತಹ ಉತ್ತರಗಳನ್ನು ನಮ್ಮ ಹಾಸ್ಯ ಸಾಹಿತ್ಯ ಕೊಡೋ ಸಾಧ್ಯ ಇದೆ. ಹಾಸ್ಯ ಸಾಹಿತ್ಯ ಒಂದು ಅರ್ಥದಲ್ಲಿ ಒಂದು ಮಂದ ಶ್ರುತಿಯ ಭಾವಗೀತೆ ಇದ್ದ ಹಾಗೆ. ಏಕೆಂದರೆ ಭಾವಗೀತೆ ಏನು ಹೇಳ್ತದೋ ಅದನ್ನು ಅಷ್ಟೇ ಭಾವಪೂರ್ಣವಾಗಿ ಒಂದು ಹಾಸ್ಯ ಸಾಹಿತ್ಯ ಹೇಳಲಿಕ್ಕೆ ಗದ್ಯದ. ಅದಕ್ಕೋಸ್ಕರವೇ ವಿದ್ವಾಂಸರು ಹೇಳ್ತಾರೆ, ಉಗುರು ಬೆಚ್ಚಗಿನ ಗದ್ಯ ಕಾವ್ಯ ಅಂತದ್ದು. ಹಾಗಿರುವಾಗ ಅಂತಹ ಬರವಣಿಗೆಯನ್ನು ಇಟ್ಟುಕೊಂಡು ಅದರ ನಿಮ್ಮ ಪ್ರಕಾರ ಒಂದು ಹಾಸ್ಯ ಲೇಖಕಿಯಾಗಿ ಮತ್ತು ಹಾಸ್ಯ ರಂಗದಲ್ಲಿ ತಮ್ಮದೇ ಆದಂತಹ ಪ್ರಾಮಾಣಿಕ ಕೃಷಿಯನ್ನು ಮಾಡಿದ ಅನುಭವ ಇರುವ ಕಾರಣ ಒಂದು ಹಾಸ್ಯ ಬರವಣಿಗೆಯ ಸ್ವರೂಪ, ಏಕೆಂದರೆ ಅನೇಕ ಆಸಕ್ತರು ಆ ದಾರಿಗೆ ಬರುವ ನಿರೀಕ್ಷೆಯಲ್ಲಿ ಆಸಕ್ತಿಯಲ್ಲಿ ಇದ್ದಾರೆ. ಒಂದು ಹಾಸ್ಯ ಬರಹದ ಸ್ವರೂಪ, ನೀವು ಮೆಚ್ಚಿದ ಸ್ವರೂಪ ಹೀಗಿರಬೇಕು. ಈಗ ಹಾಸ್ಯ ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಿದ್ದಾವೆ. ಲಲಿತ ಪ್ರಬಂಧ, ಹಾಸ್ಯ ಲೇಖನ, ನಗೆ ಬರಹ,
ಹರಟೆ, ಹಾಸ್ಯ ಕವನಗಳು, ಚುಟುಕುಗಳು, ತುಂಬ ಪ್ರಕಾರಗಳಿದ್ದಾವೆ. ದುರಂತ ಅಂದರೆ ಈ ಎಲ್ಲ ಪ್ರಕಾರ ಬಗ್ಗೆ ಕನ್ನಡದಲ್ಲಿ ಚರ್ಚೆನೇ ಆಗಿಲ್ಲ. ಉಳಿದ ಪ್ರಕಾರಗಳ ಬಗ್ಗೆ ನಡೆದಂಥ ವಿಮರ್ಶೆ ಅಥವಾ ಚರ್ಚೆ ಹಾಸ್ಯ ಸಾಹಿತ್ಯದ ಬಗ್ಗೆ ತುಂಬ ಬೇಸರದ ಸಂಗತಿ. ನಾನು ಯಾವಾಗಲೂ ಹೇಳುವಂಥದ್ದು, ಹಾಸ್ಯ ಸಾಹಿತ್ಯವನ್ನು ಲಘುವಾಗಿ ಪರಿಗಣಿಸಿ ಗಂಭೀರವಾಗಿ ಉಪೇಕ್ಷಿಸಲಾಗಿದೆ ಅಂತ ನಾನು ಹೇಳ್ಕೊಳ್ಳೋದು. ಒಳ್ಳೆ ವ್ಯಾಖ್ಯಾನ ಅದು. ಅದು ಆ ಪ್ರಕಾರಗಳಲ್ಲಿ ಬೇರೆ ಬೇರೆ ಎಲ್ಲ, ಆ ಚುಟುಕಿಗೆ ಅದರದ್ದೇ ಆದ ಮಹತ್ವ ಇದೆ, ಹನಿಗವನಗಳಿಗೆ, ದೀರ್ಘ ಕವನಗಳಲ್ಲೂ ಹಾಸ್ಯ ಇದೆ. ಈಗ ಪ್ರಾರಂಭ ಮಾಡುವಂಥವರಿಗೆ ಯಾವುದು ಒಂದು ಮಾರ್ಗ ತೆಗೆದುಕೊಳ್ಬೇಕಾದ್ರೆ ನಾವು ಅದನ್ನು ಮೊದಲು ಅಭ್ಯಾಸ ಮಾಡುವಂಥದ್ದು. ನಮ್ಮ ಹಿರಿಯ ಸಾಹಿತಿಗಳು, ಹಾಸ್ಯ ಸಾಹಿತಿಗಳು ನಿರ್ಮಿಸಿಟ್ಟು ಹೋದ ಹಾಸ್ಯ ಸಾಹಿತ್ಯವನ್ನು ಒಮ್ಮೆ ಪೂರ್ತಿಯಾಗಿ ಓದಿದಾಗ ಒಂದು ಮಾರ್ಗ ನಮಗೆ ತೆಗೆದುಕೊಳ್ತದೆ. ಇದರಲ್ಲಿ ನಾನು ಕೃಷಿ ಮಾಡ್ಬೋದು, ನಾನು ಚುಟುಕು ಬರಿಬೋದು. ಡುಂಡಿರಾಜರ ಕವಿತೆಯನ್ನು ಓದಿಯೇ ಚುಟುಕು ಬರೀಲಿಕ್ಕೆ ಪ್ರಾರಂಭ ಮಾಡಿದವರು ಇದ್ದಾರೆ. ಕೈಲಾಸಂ, ನಮ್ಮ ನಾ ಕಸ್ತೂರಿ ಅಂಥವರನ್ನು ಓದಿಯೇ, ನಾನು ಹೇಗೆ ಪಾವೆಮಾಚಾರ್ಯರನ್ನು ಓದಿಯೇ ಲಲಿತ ಪ್ರಬಂಧವನ್ನು ನನ್ನ ಮಾಧ್ಯಮವನ್ನು ಗಾರಿಸಿಕೊಂಡು ಹಾಗೆ ಅನರ್ಥಕೋಶದ ನಂತರ ಅದೇ ನಂತರ ಅನೇಕ ಅಂತ ಬಂದಿದೆ. ಆದರೂ ತುಂಬ ಜನ ಅಪೇಕ್ಷೆ ಪಟ್ಟು ಇಟ್ಟುಕೊಂಡಿರ್ತಾರೆ ಟೇಬಲ್ ಮೇಲೆ, ಅಂಥದ್ದೊಂದು ಕೃತಿ ಅದು. ಹಾಗೆ ಓದುವ ಕ್ರಿಯೆಯನ್ನು ಮುಗಿಸ್ಬಿಡಬೇಕು ಒಂದು ವಿದ್ಯಾರ್ಥಿ ಹಂತದಲ್ಲಿರುವಾಗ. ನನ್ನ ವಿದ್ಯಾರ್ಥಿಗಳಿಗೆ ನಾನು ಅದನ್ನೇ ಹೇಳೋದು, ಹಾಸ್ಯ ಸಾಹಿತ್ಯವನ್ನು ಓದಿ ಮೊದಲು, ಆಮೇಲೆ ಬರೆಯೋದನ್ನು ಯೋಚನೆ ಮಾಡಿ, ನಿಮಗೆ ಆ ಮಾರ್ಗ ತೆರೆದುಕೊಳ್ತದೆ ಅಂತ ನಾನು ಹೇಳಿದೆ. ಅಂದರೆ ನೀವು ಹೇಳುವ ಪ್ರಕಾರ ಹಾಸ್ಯ ಪ್ರಬಂಧದ ಬಗೆಗೆ ಒಂದು ಅವಗಣನೆ ಇದೆ, ಒಂದು ಕಡೆಗಣಿಸಬೇಕಿದೆ. ಏಕೆಂದರೆ ಪ್ರಬಂಧ ಅದು ಒಳ್ಳೆಯ ಕಟ್ಟು, ಒಳ್ಳೆಯ ಬಂಧ, ಅದು ಯಾವತ್ತೂ ಶಿಥಿಲ ಬಂಧ ಆಗಬಾರ್ದು. ಹಾಗಿರುವಾಗ ಅಂತಹ ಒಳ್ಳೆಯ ಕಟ್ಟು ಪ್ರಬಂಧ ಆಗಬೇಕಿದ್ರೆ ಅದರ ಹಿಂದೆ ಒಂದಷ್ಟು ಪರಿಶ್ರಮ, ಅಧ್ಯಯನಶೀಲತೆ ಅಗತ್ಯ ಎಂಬುದು ನಿಮ್ಮ ಅನಿಸಿಕೆ. ಸಂತೋಷ. ಹಾಸ್ಯದ ವಲಯದಲ್ಲಿ, ಹಾಸ್ಯ ಸಾಹಿತ್ಯದ ಬಗೆಗೆ ವಿದ್ವಾಂಸರು ಒಂದಷ್ಟು ಚರ್ಚೆ ಮಾಡುವಾಗ ಪ್ರತಿ ಬಾರಿ ಟೀಕಿಸುವಂಥ ಒಂದು ವಿಚಾರ, ಹಾಸ್ಯ ಸಾಹಿತ್ಯಗಳು ಜನರು ನಕ್ಕು ಬಿಡಲಿ ಎಂಬ ಕಾರಣಕ್ಕೆ, ಜನರು ಮೆಚ್ಚಿ ಬಿಡಲಿ ಅಂತ ಕಾರಣಕ್ಕೆ ಅದೆಷ್ಟೋ ಕಾಲದಿಂದ ಅದೆಷ್ಟೋ ವಿದ್ವಾಂಸರು ಹಾಗೆ ಬಳಕೆ ಮಾಡಿಕೊಂಡು ಬಂದಂತಹ ಕನ್ನಡದ ಮತ್ತು ಸಂಸ್ಕೃತದ ಶ್ರೇಷ್ಠ ಪದಗಳನ್ನೆಲ್ಲ ಒಡೆದು ಅರ್ಥವನ್ನು ನಿರ್ಮಿಸ್ತಾ ಇದ್ದಾರೆ. ಹಾಗಾಗಿ ಉದಾಹರಣೆಗೆ ನಿಮ್ಮ ಬಯ್ಯರು ಕಲಿಯಿರಿ ಎಲ್ಲ ಓದಿದವ ನಾನು. ನೀವು ಹೇಳ್ತೀರಿ ಒಂದು ಕಡೆ ಈ ಅಂಡೆ ಫಿರ್ಕಿ ಎಂಬ ಉಲ್ಲೇಖ, ಹೌದು, ಅಂಡೆ ಎನ್ನುವಂಥ ಶಬ್ದ ಉಂಟು, ಫಿರ್ಕಿ ಎಂಬ ಶಬ್ದ ಉಂಟು, ಅದು ಎರಡೂ ಸೇರಿ ಇನ್ನೊಂದು ಹೊಸ ಪದ ಉಂಟಾಗ್ತದೆ. ಅನೇಕ ಕಡೆ ಉಲ್ಲೇಖ ಮಾಡಿದ್ದೀರಿ ಕೂಡ. ಹೀಗೆ ಪದಗಳನ್ನು ಒಡೆದು ಅರ್ಥವನ್ನು ಸೃಷ್ಟಿಸುವಂಥ ಒಂದು ಹೊಳಹುವನ್ನು ನೋಡುವಂತಹ ಪ್ರಕ್ರಿಯೆ ಬಹಳ ಸಹಜವಾಗಿ, ಸಾಮಾನ್ಯವಾಗಿ ಇವತ್ತು ನಡೀತಾ ಇದೆ. ಏನು ಹೇಳ್ತೀರಿ ಇದರ ಬಗ್ಗೆ? ಅದೊಂದು ವಿಶೇಷವಾದಂಥ ಶಕ್ತಿ ಇದೆ, ಎಲ್ಲರಿಗೂ ಬರುವಂಥದ್ದಲ್ಲ. ಪಂಡಿತ ಅಂತ ಹೇಳ್ತಾರೆ, ಪನ್ ಅಂತ ಇಂಗ್ಲೀಷ್ ಪನ್. ಶಬ್ದಗಳನ್ನ ಒಡೆದು ಈ ನಾರ್ಮಲ್ ಶಬ್ದಗಳಲ್ಲಿ ಹೊಮ್ಮುವ ಅರ್ಥಕ್ಕಿಂತ ವಿಚಿತ್ರವಾದಂಥ ಒಂದು ಶಬ್ದ ಹೊರಡ್ತದೆ ಅದರಲ್ಲಿ. ಅದನ್ನು ನಾವು ನಿರೀಕ್ಷೆ ಮಾಡಿರೋದಿಲ್ಲ. ತುಂಬ ನಮಗೆ ನಗು ಬರುವಂಥದ್ದು ಅದು. ಪದಗಳನ್ನು ಒಡೆದು ಛೇದಿಸಿ ಅದರಿಂದ ಹಾಸ್ಯವನ್ನು ಹೊಮ್ಮಿಸುವಂಥದ್ದು ಒಂದು ವಿಶೇಷವಾದ. ಈಗ ಉದಾಹರಣೆಗೆ ನಿಮ್ಮದು ಮಾತುಕತೆ, ಇದನ್ನು ಮಾತೇ ಕತೆ ಅಂತ ಮಾಡ್ಕೊಂಡಿದ್ದೀರಿ. ಹೌದು, ಹೀಗೆ ನೀವು ನಾರ್ಮಲ್ ಆಗಿರುವಂಥದ್ದು ಎಲ್ಲರೂ ಮಾಡುವಂಥದ್ದು, ವಿಶೇಷವಾಗಿ ಒಂದು ಶಬ್ದವನ್ನು ಒಡೆದಾಗ ಹೊರಡುವಂಥದ್ದು, ಅದನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಎಲ್ಲ ಸಾಹಿತ್ಯದ ಪ್ರಕಾರಗಳಿಗಿಂತ ನಮ್ಮ ಹಾಸ್ಯ ಸಾಹಿತ್ಯದಲ್ಲಿ ಅದಕ್ಕೆ ವಿಶೇಷವಾದ ಒಂದು ಮನ್ನಣೆ ಇದೆ. ಅದು ಇದೆ ಆ ಥರದ್ದು ತುಂಬ ಸ್ವಾರಸ್ಯಕರವಾದ್ದು. ಈ ನಾ ಕಸ್ತೂರಿಯವರ ಅನರ್ಥಕೋಶ ಅಂತ ಒಂದು ಪುಸ್ತಕ ಇದೆ. ಅದನ್ನು ಸುಮ್ಮನೆ ನಮಗೆ ತುಂಬ ಡಿಪ್ರೆಷನ್ ಆದಾಗ, ತುಂಬ ಬೋರ್ ಆದಾಗ ಆ ಪುಸ್ತಕ ಒಂದು 2 ಪೇಜ್ 5 ಪೇಜ್ ನೀವು ಓದುವಾಗ ಫ್ರೆಶ್ ಆಗಿಬಿಡ್ತೀರಿ. ಅದರಲ್ಲಿರೋದೆಲ್ಲ ಈ ಪದ. ನಾನು ಅದನ್ನು ತುಂಬ ಪದ ವಿನೋದ ಅಂತ ನಾನು ಹೇಳ್ತೀನಿ. ನಾನು ಈ ಮನುಷ್ಯರನ್ನು ನಂಬಿಕೊಂಡು ಅವರ ಹಿಂದೆ ಹೋದಾಗ ಯಾರೋ ಒಬ್ಬರನ್ನ ಮೆಚ್ಚಿಕೊಂಡ್ರಿ, ನೀವು ಅವರ ಸಾಮರ್ಥ್ಯವನ್ನು ನೋಡಿ ಮೆಚ್ಚಿಕೊಂಡ್ರಿ, ಅಥವಾ ಅವರ ಸಾಹಿತ್ಯದ ಶಕ್ತಿಯನ್ನು ನೋಡಿ ಮೆಚ್ಚಿಕೊಂಡ್ರಿ. ಎಷ್ಟೋ ಸ್ವಲ್ಪ ದಿನದ ಮೇಲೆ ಅವರ ಕಲ್ಯಾಣ ಗುಣ ಅನಾವರಣ ಆದಾಗ, ಅಯ್ಯೋ ಈ ಮನುಷ್ಯನ ನಾನು ಮೆಚ್ಚಿಕೊಂಡ, ಈ ಸಾಹಿತ್ಯನ ನಾನು ಇಷ್ಟಪಟ್ಟನ ಅಂತ ನಿಮಗೆ ಅನ್ನಿಸ್ಬಾರ್ದು. ಆದರೆ ಒಂದು ಪದದ ಬೆನ್ನು ಹತ್ತಿ ಹೋದಾಗ ನಾನು ಎಂಥದ್ದು ಮಾರಾಯರೆ ಅಂತ ನಮ್ಮ ದಕ್ಷಿಣ ಕನ್ನಡದ ವಿಶೇಷವಾದ ಒಂದು ಪದಪುಂಜ, ಅದರ ಬೆನ್ನು ಹತ್ತಿ ನಾನು ಒಂದಿಷ್ಟು ಅಧ್ಯಯನ ಮಾಡಿದೆ. ಈ ಬೇರೆ ದಕ್ಷಿಣ ಕನ್ನಡದ ಅಲ್ಲದವರು ಆ ಎಂಥದ್ದು ಮಾರಾಯರೆ ಅನ್ನುವಂಥ ಪದವನ್ನು ತುಂಬ ಹಗುರಾಗಿ, ತುಂಬ ತಾತ್ಸಾರದಿಂದ ಬಳಸ್ತಾರೆ. ಸಿನಿಮಾಗಳಲ್ಲಿ, TV ಧಾರಾವಾಹಿಗಳಲ್ಲಿ ಮಂಗಳೂರು ಕನ್ನಡ ಅಂತ ಬಳಸುವಂಥದ್ದು. ನಾನು ಅದನ್ನು ಸುಮ್ಮನೆ ಅದರ ಹಿಂದೆ ಹೋಗಿ ಒಂದಿಷ್ಟು ಅಧ್ಯಯನ ಮಾಡಿದಾಗ ಎಷ್ಟು ಸ್ವಾರಸ್ಯಕರವಾದ ಪದಪುಂಜ ಅಂದರೆ ಅದು. ನೀವು ಅದನ್ನು ಹೊಗಳೋದಕ್ಕೂ ಬಳಸ್ಬೋದು, ಬೈಯೋದಕ್ಕೂ ಬಳಸ್ಬೋದು. ಎಂಥದ್ದು ಮಾರ್ಯಾರೆ ಅದೊಂದು ಕಾರ್ಯಕ್ರಮ ಅಂತಂದರೆ ಅದು ಹೋಯ್ತು, ಚೆನ್ನಾಗಿಲ್ಲ. ಎಂಥದ್ದು ಮಾರ್ಯಾರೆ ಅದೊಂದು ಕಾರ್ಯಕ್ರಮ, ಅದರ ಎದುರು ಹಾಕುವ ಚಿಹ್ನೆ ಮುಖ್ಯ. ಅದು ಹಾಗೆ ಅನೇಕ ಪದಗಳನ್ನು ನಾವು ಬಳಸುವಾಗ ಅದು ನಮ್ಮ ಹಾಸ್ಯಕ್ಕೆ ಪುಷ್ಟಿಯನ್ನು ಕೊಟ್ಟಂಥ ಪದಗಳು ನನಗೆ ಅನೇಕ ಸಿಕ್ಕಿವೆ. ತುಳು ಭಾಷೆಯಿಂದ ನಾನು ಅದನ್ನು ಪಡ್ಕೊಂಡಿದ್ದೇನೆ.
ಭುವನೇಶ್ವರಿ ಹೆಗಡೆ ಅವರೇ, ಹಾಸ್ಯ ಬರಹದಲ್ಲಿ ವಸ್ತುವಿಗಿಂತಲೂ ನಿರೂಪಣೆ ಬಹಳ ಮುಖ್ಯ ಅಂತೆ. ವಸ್ತುವನ್ನಿಟ್ಟುಕೊಂಡು ವಸ್ತು ಎಂಬುದು ಯಾವುದೂ ಆಗಿಬಿಡ್ಬೋದು. ವಿದ್ವಾಂಸರು ಹೇಳುವ ಪ್ರಕಾರ ಪೊರಕೆಯಿಂದ ಹಿಡಿದು ಪರಮೇಶ್ವರನವರೆಗೆ, ಜಲ್ಲಿಯಿಂದ ಹಿಡಿದು ಜೀಪಿನವರೆಗೆ, ಹೀಗೆ ಯಾವ ವಿಷಯವೂ ಒಬ್ಬ ಸೃಜನಶೀಲ ಮನಸ್ಸು ಇರುವವನಿಗೆ ಸಹಜವಾಗಿ ಒಂದು ಹಾಸ್ಯಕ್ಕೆ, ಒಂದು ಕಾವ್ಯಕ್ಕೆ ವಸ್ತು ಆಗುವಾಗೆ ಒಂದು ಹಾಸ್ಯ ಬರಹಕ್ಕೂ ಸಹಜವಾಗಿ ವಸ್ತು ಆಗ್ಬೋದು. ಹೀಗಿರುವಾಗ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ಸಿನೊಳಗೆ ಇದ್ದವರು ನೀವು, ಬಹಳ ಗಂಭೀರವಾದ ಅಧ್ಯಯನಶೀಲತೆಗೆ ಅವಕಾಶ ಮಾಡಿಕೊಡುವಂಥ ಒಂದು ವಲಯ, ಒಂದು ಜ್ಞಾನದ ಲೋಕ ಅದು. ಈ ಗಂಭೀರ ವಲಯದ ಒಳಗೆ ನಿಮ್ಮ ವೃತ್ತಿ ಜೀವನದ ಒಳಗೆ ಹಾಸ್ಯ ಹುಟ್ಟಿದ ಬಗ್ಗೆ, ಅದು ತರಗತಿಯಲ್ಲಾಗಿರಲಿ, ನಿಮ್ಮ ಪ್ರಾಧ್ಯಾಪನ ವೃತ್ತಿಯಲ್ಲಾಗಿರಲಿ, ವಿದ್ಯಾರ್ಥಿಗಳ ಜೊತೆ ಒಡನಾಟ ಆಗಿರಲಿ, ನಿಮ್ಮ ಸ್ಟಾಫ್ ರೂಮ್ಗಳಾಗಿರಲಿ, ಇದೆಲ್ಲವೂ ಒಂದು ಹೊಸ ಕಲ್ಪನೆಯನ್ನು ನಿಮಗೆ ಕೊಟ್ಟಿರ್ತದೆ. ಯಾವ ಬಗೆಯದು? ಖಂಡಿತ. ನಾನು ಈ ವಿದ್ಯಾರ್ಥಿಗಳ ಜೊತೆಗೆ ಇರುವಂತಹ ಈ ಅಧ್ಯಾಪನ ವೃತ್ತಿಯನ್ನು ತೆಗೆದುಕೊಳ್ಳದೆ ಇನ್ಯಾವುದೋ ಕ್ಲರಿಕಲ್ ಪೋಸ್ಟಿಗೋ ಆಫೀಸರ್ ಪೋಸ್ಟಿಗೋ ಹೋಗಿದ್ದರೆ ನಾನು ಹಾಸ್ಯ ಸಾಹಿತಿಯಾಗಿ ರೂಪುಗೊಳ್ತಿರಲಿಲ್ಲ. ನನ್ನ ಜೀವನದ ಉಲ್ಲಾಸದ ಬುಗ್ಗೆಗಳು ಅಂತ ನಾನು ಕರೆಯೋದು ವಿದ್ಯಾರ್ಥಿಗಳು. ನನ್ನ ಹಾಸ್ಯ ಪ್ರಜ್ಞೆಯನ್ನು ಜೀವಂತವಾಗಿ ಇಟ್ಟವರೇ ನನ್ನ ವಿದ್ಯಾರ್ಥಿಗಳು. ನನ್ನ ಒಂದು ಪುಸ್ತಕವನ್ನು ನಾನು ವಿದ್ಯಾರ್ಥಿ ಲೋಕಕ್ಕೆ ಅರ್ಪಣೆ ಅಂತ ಮಾಡ್ಕೊಂಡಿದ್ದೇನೆ. ಅವರ ವಯೋಸಹಜವಾದ ಉತ್ಸಾಹ, ವಯೋಸಹಜವಾದಂಥ ಉಮೇದು, ಉಲ್ಲಾಸ ಅದೆಲ್ಲ ಇದೆಯಲ್ಲ, ಅದನ್ನು ಕಂಡುಕೊಂಡು ಅದನ್ನು ಬಳಸ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ. ಆ ಕ್ಲಾಸ್ ರೂಮ್ನಲ್ಲಿ ಅವರ ಚೇಷ್ಟೆಗಳು ನಮ್ಗೆ ಗೊತ್ತಿರ್ತದೆ, ಅವ್ರು ನಾವು ಹೋಗೋದ್ರೊಳಗೆ ಏನು ಮಾತಾಡ್ಕೊಂಡಿರ್ತಾರೆ, ಚೇಷ್ಟೆಗಳನ್ನು ನಾನು ಇಷ್ಟಪಡ್ತೇನೆ. ಅದು ಅವ್ರಿಗೆ ಗೊತ್ತಾಗ್ಬಿಟ್ರೆ, ಮೇಡಮ್ ನಮ್ಮ ಕಿಲಾಡಿತನನ್ನು ಇಷ್ಟಪಡ್ತಾರೆ ಅಂತಾದರೆ ಅವ್ರ ಮುಖದಲ್ಲಿ ಗೊತ್ತಾಗ್ಬಿಡ್ತದೆ. ಅದು ಒಬ್ಬ ಹುಡುಗ ತುಂಬ ಕಿಲಾಡಿ ಮಕ್ಕಳು ಇರ್ತಾರಲ್ಲ, ಅವನು ನೆಲಕ್ಕೆ ಓಡಾಡ್ತಾನೆ ಇರಲಿಲ್ಲ, ಬೆಂಚಿನ ಮೇಲೆ ಓಡಾಡೋದು, ಇಡೀ ಕ್ಲಾಸಲ್ಲಿ ಮೇಲಕ್ಕೆ ಓಡಾಡ್ತಾನೆ. ಇದು ಬಂದು ಹೇಳಿದರು, ತುಳಿತಾನೆ ಮೇಡಮ್ ಅವನು ಹುಡುಗ ಹಿಡಿತಾನೆ. ನಾನು ಹೋಗಿ ಹಿಡಿದೆ, ಏನು ಅಂತ. ಅವನು ನನಗೆ ನಾಗದೋಷ ಇದೆ ಮೇಡಮ್, ಮೇಲಕ್ಕೆ ಹೋಗ್ತೀನಿ ನಾನು ಅಂತ. ನನಗೊಂದು ಸ್ವಲ್ಪ ಗರುಡ ದೋಷ ಇದೆ, ಬಾ ಇಲ್ಲಿ ಅಂತ ಅವನು ಕಿವಿ ಹಿಡ್ಕೊಂಡು ಹೋಗಿ ಪ್ರಿನ್ಸಿಪಲ್ ಹತ್ರ, ಸರ್ ಇವನಿಗೆ ನಾಗದೋಷ ಇದೆ ಅಂತ ಬಿಡಿಸಿ ಇದನ್ನು ಅಂತ. ಇದೆಲ್ಲ ತುಂಬ ತಮಾಷೆಗಳು ನಡೀತಾ ಇರ್ತವೆ. ಅವನು ನನ್ನನ್ನು ತಮಾಷೆ ಮಾಡಲಿಕ್ಕೆ ಮಾಡಿದ್ದಂತೆ ಹೇಳ್ತಾನೆ ಅವನು. ಹಾಗೆ ನೀವು ಅದನ್ನೇ ತಮಾಷೆಯಾಗಿ ನನಗೆ ಗರುಡ ದೋಷ ಇದೆ ಅನ್ನೋದು ಅವನಿಗೆ ಗೊತ್ತಾಯ್ತದು. ಈ ಥರದ ಸಣ್ಣ ಪಟ್ಟ ನಿರಪಾಯಕಾರಿಯಾದಂಥ ಕಿತಾಪತಿಗಳನ್ನ ನನ್ನ ವಿದ್ಯಾರ್ಥಿ ಲೋಕ ನನಗೆ ಸದಾಕಾಲ ತೆರೆದು ತೋರಿಸ್ತಾನೇ ಇರೋದರಿಂದ ಅದನ್ನು ನಾನು ಪಡ್ಕೊಂಡೆ. ಅವರಿಂದಲೇ ನಾನು ಹಾಸ್ಯ ಪ್ರಜ್ಞೆಯನ್ನು ಜೀವಂತವಾಗಿ ಇಟ್ಟುಕೊಂಡೆ. ನಾನು ಹಾಸ್ಯಲೋಕ ಒಬ್ಬನ ಮುಖವಾಡವನ್ನು ಕಳಚಿ ಅವನ ನೈಜ ದರ್ಶನವನ್ನು ಮಾಡಿಸ್ತದೆ ಎಷ್ಟೋ ಸಲ. ಹಾಗಿರುವಾಗ ಇದು ಗಂಭೀರ ಸಾಹಿತ್ಯದಲ್ಲಿ ಕೂಡ ಸಾಧ್ಯ. ಸಾಮಾನ್ಯವಾಗಿ ಭುವನೇಶ್ವರಿ ಹೆಗಡೆಯವರ ಹೆಸರನ್ನು ಇಡೀ ಹಾಸ್ಯಲೋಕದ ದಿಗ್ಗಜರ ಪಟ್ಟಿಯನ್ನು ಮಾಡುವಾಗ ಅಗತ್ಯವಾಗಿ ಸೇರಿಸಲೇಬೇಕು. ಇಂತಹ ಸಂದರ್ಭದಲ್ಲಿ ಒಬ್ಬ ಹಾಸ್ಯ ಸಾಹಿತಿ ಗಂಭೀರ ವಿಚಾರಗಳನ್ನಿಟ್ಟುಕೊಂಡು ಗಂಭೀರ ಧಾಟಿಯಲ್ಲಿ ಗಂಭೀರ ಸಾಹಿತ್ಯದ ಪ್ರಕಾರವನ್ನೇ ಬಳಸಿಕೊಂಡು ಹೇಳಲಿಕ್ಕೆ ಸಾಧ್ಯ ಎನ್ನುವುದು ಎಷ್ಟೋ ಸಲ ಆಪಾದನೆಯಾಗಿ ಬಿಡ್ತದೆ. ಅದರ ಬಗ್ಗೆ ಕೆಲವು ಆರೋಪಗಳು ಬರ್ತದೆ. ಎಷ್ಟರ ಮಟ್ಟಿಗೆ ಸತ್ಯ? ಭುವನೇಶ್ವರಿ ಹೆಗಡೆಯವರು ಗಂಭೀರ ಸಾಹಿತ್ಯದ ಕಡೆಗೆ ತನ್ನ ಮನಸ್ಸನ್ನು, ಹೃದಯವನ್ನು ಹೊರಳಿಸಿದ್ದಿದೆಯಾ? ಇದೆ. ನನ್ನ ಹಾಸ್ಯ ಲೇಖನಗಳ ಮೂಲ ಆಶಯ ಅದು ಗಂಭೀರವಾದ್ದೇ ಆಗಿರ್ತದೆ. ಉದಾಹರಣೆಗೆ ಒಂದು ಏಕಾಂತ ಸುಖ ಅಂತ ನನ್ನ ಮೊದಲನೇ ಲೇಖನ ನಾನು ಉಲ್ಲೇಖಿಸಿದೆ. ನನ್ನ ಮೊದಲನೆಯ ಲೇಖನ ಅದು. ಏಕಾಂತ ಅನ್ನುವಂಥದ್ದು ಈ ಗುಂಪಿನಲ್ಲಿದ್ದಾಗ ನಮಗೆ ಸಿಗದೇ ಇರುವಂಥ ಒಂದು ಆಸೆ, ಒಬ್ಬರೇ ಇದ್ಕೊಂಡು ಏನೋ ಮಾಡಬೇಕು ಅಂತ. ಒಬ್ಬರೇ ಇದ್ದಾಗ ನೀವು ಏನು ಮಾಡ್ತೀರಿ ಅನ್ನೋದು ನಮ್ಮ ನೈಜವಾದಂಥ ನಮ್ಮ ಏನೆಲ್ಲ ನಾವು ಮಾಡ್ಬೋದು ಅಭಿರುಚಿ, ನೈಜ ಅಭಿರುಚಿಯನ್ನು ತೋರಿಸುವಂಥದ್ದು. ಇದನ್ನು ನಾನು ಬರೆದಾಗ, ನೀವು ಒಬ್ಬರೇ ಇದ್ದಾಗ ನೀವೇನು ತುಂಬ ಬೇಸರ ಆದಾಗ, ತುಂಬ ನಿಮಗೆ ಏನೋ ಹಳೆಯ ನೆನಪುಗಳು ಕಾಡಿದಾಗ, ಒಬ್ಬರೇ ಇದ್ದಾಗ ನೀವೇನು ಮಾಡ್ತೀರಿ ಅನ್ನೋದು. ಇದು ನನಗೆ ಆಗ ಹಾಸ್ಟೆಲ್ ಜೀವನದಲ್ಲಿದ್ದಾಗ ನಾನು ಬರೆದಿದ್ದು. ತುಂಬ ಗಂಭೀರವಾದ ಅಂಶ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಇವತ್ತು ಅನೇಕರಿಗೆ ಮಕ್ಕಳೆಲ್ಲೋ ಇರ್ತಾರೆ, ಸಂಗಾತಿಯನ್ನು ಕಳ್ಕೊಂಡಿರ್ತಾರೆ, ಏಕಾಂತ ಬಂದುಬಿಟ್ಟಿರ್ತದೆ. ಅದನ್ನು ನಾನು ಈಗ 2ನೇ ಸಲ ಬರೆದೆ ಸೇಮ್ ಲೇಖನವನ್ನು. ಏಕಾಂಗಿತನ, ಲೋನ್ಲಿನೆಸ್ ಇಂಗ್ಲೀಷಲ್ಲಿ, ಏಕಾಂತ ಸಾಲಿಟ್ಯೂಡ್ ಅಂತ ಹೇಳ್ತಾರೆ. ಸೊ ಈ ಏಕಾಂಗಿತನ ಅಂದರೆ ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ ಎಲ್ಲರೂ, ನನಗೆ ಯಾರೂ ಇಲ್ಲ ಅನ್ನುವಂಥ ವಿಷಣ್ಣತೆಯನ್ನು ತಂದು ಕೊಡುವಂಥದ್ದು ಏಕಾಂಗಿತನ. ಏಕಾಂತ ಅಂದರೆ ಅದಲ್ಲ, ಈ ಋಷಿಗಳು, ಮುನಿಗಳು, ಕವಿಗಳು ಸ್ಥಿತಿಯಲ್ಲಿ ತಾವೇ ಕೂತು ಏಕಾಂತದಲ್ಲಿ ತಮ್ಮೊಳಗೆ ತಾವು ಸಂಭಾಷಣೆ ಮಾಡಿಕೊಂಡು ಬರೆಯುವಂಥದ್ದು, ಯೋಚನೆ ಮಾಡುವಂಥದ್ದು, ಅದು ಏಕಾಂತ, ದಿವ್ಯವಾದ್ದು. ಅದು ಬೇರೆ, ಇದು ಬೇರೆ ಅಂತ ನಾನು ಬರೆಯಲಿಕ್ಕೆ ಹೋದಾಗ ನನಗೆ ದೊಡ್ಡ ದೊಡ್ಡ ಸತ್ಯಗಳು ಎದುರಾದವು. ಇವತ್ತು ಎಷ್ಟು ಜನ ಏಕಾಂಗಿತನದಿಂದ ಬಳಲ್ತಾ ಇದ್ದಾರೆ ಅಂದರೆ, ಗಂಡ ಹೆಂಡತಿ ಇಬ್ಬರು ಜೊತೆಗಿದ್ದರೂ ಕೂಡ ಒಬ್ರಿಗೊಬ್ಬರು ಅವರು ಜೊತೆ ಇರೋದಿಲ್ಲ.
ಮಾನಸಿಕವಾದ ಸಾಂಗತ್ಯ ಇರೋದಿಲ್ಲ, ಏಕಾಂಗಿತನದಿಂದ ಬಳಲ್ತಾ ಇರ್ತಾರೆ. ನನ್ನ ಅವತ್ತಿನ ಲೇಖನ ಈ ಏಕಾಂಗಿಗಳಿಗೆ ಒಂದು ಮದ್ದು. ಅದನ್ನು ಓದಿದಾಗ ನಾನು ಒಬ್ಬರೇ ಕೂತ್ಕೊಂಡಾಗ ನಿಮ್ಮ ಬಾಲ್ಯ ನೆನಪು ಮಾಡ್ಕೊಳ್ಳಿ, ನೀವು ಚಿಕ್ಕವರಿದ್ದಾಗ ಹೇಗೆ ನೀವು ಸೈಕಲ್ ಹೊಡಿತಾ ಇದ್ರಿ, ಅಲ್ಲಿ ಬಿದ್ದಾಗ ಏನಾಗ್ತದೆ ಅದನ್ನು ನೋಡ್ಕೊಳ್ಳಿ ಅಂತ ನಾನು ಏಕಾಂಗಿತನವನ್ನು ನಿರ್ವಹಣೆ ಮಾಡುವಂಥದ್ದನ್ನು ನಾನು ಅಲ್ಲಿ ಬರೆದಿದ್ದೆ. ಅದೀಗ ಬಂದು ನಿಂತಿದೆ ಎಲ್ಲಿಯವರೆಗೆ ಅಂದರೆ ಈ ಥರದ ಬಳಲ್ತಾ ಇದ್ದಾರಲ್ಲ ಅವರಿಗೆ ಒಂದು ಮುಲಾಮಿನ ಹಾಗೆ ತುಂಬ ಜನ ನನಗೆ ಅದನ್ನು ಹೇಳಿದ್ರು. ನಿಮ್ಮ ಲೇಖನ ಓದಿದ್ರಿಂದ ನಾನು ಆತ್ಮಹತ್ಯೆಯಿಂದ ನನ್ನನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ತಮಾಷೆ, ಅದರಲ್ಲಿ ತುಂಬ ತಮಾಷೆ. ಒಂದು ಸಲ ನೀವು ಲತಾ ಮಂಗೇಶ್ಕರ್ ಅಂದ್ಕೊಳ್ಳಿ, ಹಾಡು ಹೇಳಿ, ಅಮಿತಾಬ್ ಬಚ್ಚನ್ ಅಂತ ಅಂದ್ಕೊಳ್ಳಿ, ಡ್ಯಾನ್ಸ್ ಮಾಡಿ, ಎಲ್ಲ ಮರೆತು ಬಿಡ್ತೀರಿ ನೀವು, ಮಾಡಿ ಅದನ್ನು ಒಬ್ಬರೇ ಇದ್ದಾಗ ಮಾಡಿಕೊಳ್ಳಿ ಅಂತ ಬರೆದಿದ್ದು ಅದರಲ್ಲಿ. ಅದು ಈ ಥರದ ಒಂದು ಆಯಾಮವನ್ನು ನನ್ನ ಎದುರಿಗೆ ತಂದಿಟ್ಟಾಗ ನನಗೆ ಯಾವ ಗಂಭೀರ ಸಾಹಿತ್ಯ ಹೇಳಬಹುದಾದ್ದನ್ನು ಹಾಸ್ಯ ಹೇಳೋದಕ್ಕೆ ಸಾಧ್ಯ ಇದೆ ಅಂತ ನನಗೆ ಗೊತ್ತಾಯಿತು. ಎಷ್ಟೋ ಸಲ ಶುಷ್ಕವಾದ ಮನಸ್ಥಿತಿಗೆ, ಬದುಕಿಗೆ ಹಾಸ್ಯ ಎಂಬುದು ಒಂದು ಸೋನೆಮಾಡೆ ಇದ್ದ ಹಾಗೆ. ಅಂತಹ ಒಂದು ಪ್ರಫುಲ್ಲತೆಯನ್ನು, ಒಂದು ಸಮೃದ್ಧಿತನವನ್ನು, ಸಂಪದತನವನ್ನು ಅದು ಒದಗಿಸಿಕೊಡ್ತದೆ. ಈವರೆಗೆ 11 ಕೃತಿಗಳು ಭುವನೇಶ್ವರಿ ಹೆಗಡೆಯವರ ಲೇಖನಿಂದ ಮೂಡಿಬಂತು. ವಿಶೇಷ ಏನಂದರೆ ಆ 11 ಕೃತಿಗಳಿಗೂ ರಾಜ್ಯ ಪ್ರಶಸ್ತಿಗಳು ಬಂತು. ಅದು ಬಹಳ ಮೆಚ್ಚುವಂಥದ್ದು, ಅಭಿಮಾನದ ವಿಚಾರ. ಹಾಸ್ಯ ಸಾಹಿತ್ಯವನ್ನು ಒಂದು ಕಡೆಯಲ್ಲಿ ಅವಗಣನೆ ಮಾಡ್ತಾ ಇದ್ದಾರೆ, ತಿರಸ್ಕಾರಕ್ಕೆ ಒಳಪಡಿಸ್ತಾ ಇದ್ದಾರೆ ಅಂತ ಹೇಳುವಾಗ ಅದಕ್ಕೆ ಮಾನ್ಯತೆಯನ್ನು ಕೊಡುವ ಮೂಲಕ ತಾವು ತಮ್ಮ ಕೃತಿಯ ಮೂಲಕ ಅದನ್ನು ಸಾಧಿಸಿ ತೋರಿಸಿದ್ದೀರೆಂಬುದು ಬಹಳ ಹೆಮ್ಮೆಯ ವಿಚಾರ, ಅಷ್ಟೇ ಸಂತೋಷದ್ದು ಕೂಡ. ಅನೇಕ ಪಠ್ಯಪುಸ್ತಕಗಳಲ್ಲಿ, ಅದು ಪ್ರಾಥಮಿಕ ತರಗತಿಯಿಂದ ತೊಡಗಿ ಪದವಿ ತರಗತಿಯ ತನಕ ಇವತ್ತು ಪಠ್ಯಪುಸ್ತಕಗಳಲ್ಲಿ ಹಾಸ್ಯ ಸಾಹಿತ್ಯವನ್ನು ಸೇರ್ಪಡಿಸುವಾಗ ಅದರಲ್ಲಿ ಭುವನೇಶ್ವರಿ ಹೆಗಡೆಯವರ ಸಾಹಿತ್ಯವನ್ನು ಸೇರಿಸಿರುವುದು ಬಹಳ ನಮಗೆಲ್ಲರಿಗೂ ಒಂದು ರೀತಿಯ ಸಂತೋಷವನ್ನು ತಂದಿರುವಂಥದ್ದು. ಜೊತೆಯಲ್ಲಿ ನೀವು ಬಹಳ ಮುಖ್ಯವಾಗಿ ನೆನಪು ಮಾಡುವಂಥದ್ದು, ನಿಮಗೆ ಪ್ರಚಾರವನ್ನು ತಂದುಕೊಟ್ಟ, ವೇದಿಕೆಯನ್ನು ತಂದುಕೊಟ್ಟಂತಹ ಮಾಧ್ಯಮಗಳನ್ನು, ಅದು ಪತ್ರಿಕೆಗಳಾಗಿರಲಿ ಅಥವಾ ಟಿ ವಿ ಮಾಧ್ಯಮಗಳಾಗಿರಲಿ, ಮಾಧ್ಯಮದ ಜೊತೆ ತಮ್ಮ ಒಡನಾಟ ಮತ್ತು ನಿಮಗೆ ಆ ಮಾಧ್ಯಮ ಬೀರಿದ ಬೆಳಕು ಎಂತಹದ್ದು? ಮಾಧ್ಯಮದೊಟ್ಟಿಗೆ ನನ್ನ ನೆನಪುಗಳನ್ನು ಮಾಡ್ಕೊಳ್ಬೇಕಾದ್ರೆ ನನ್ನ ಮೊದಲನೆಯ ಲೇಖನ ನಾನು ಬರೆದೆ. ಅದನ್ನು ಆಗ ಆಕಾಶವಾಣಿ ಮಂಗಳೂರು ಇರಲಿಲ್ಲ. ನಾನು ಬಾಲ್ಯದಲ್ಲಿ ಅಂದರೆ ಓದ್ತಾ ಇರುವಾಗ ಭದ್ರಾವತಿಯಲ್ಲಿ ಒಂದು ಆಕಾಶವಾಣಿಯ ಸ್ಟೇಷನ್ ಇತ್ತು, ಅಲ್ಲಿಗೆ ಅದನ್ನು ಕಳಿಸಿದ್ದು. ಸುಮ್ಮನೆ ಬಾಲಿಶವಾದಂಥ ಒಂದು, ನಾನು ಬರೆಯುವಾಗ ಅದು ಹೇಗೆ ಬರದೆ ಆಯಿತು, ಅದನ್ನು ಓದುವಾಗ ಅದು ಎಷ್ಟು ಸುಂದರವಾಗಿ ಕೇಳ್ತು ನನಗೆ. ಇದು ಬರೆಯುವ ಮಾರ್ಗ, ಅದನ್ನು ಮತ್ತೆ ಪ್ರಸ್ತುತಪಡಿಸುವಂಥದ್ದು ಇದೆಯಲ್ಲ, ಇದಕ್ಕೆ ಇಷ್ಟು ವ್ಯತ್ಯಾಸ ಇದೆ, ನಾವು ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ನನಗೆ ಆಗಲೇ ವಿದ್ಯಾರ್ಥಿ ದೆಸೆಯಲ್ಲಿ ಬಂದಂಥ ಯೋಚನೆ. ಮಾಧ್ಯಮದ ಜೊತೆಗೆ ಆಕಾಶವಾಣಿ ನನ್ನ ಮೊದಲನೇ ನನಗೆ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿದ್ದು ಆಕಾಶವಾಣಿ. ಆಮೇಲೆ ಎಲ್ಲ ವಿಶೇಷಾಂಕಗಳು, ಈಗ ಒಂದು 80ರ ದಶಕದ ವಿಶೇಷಾಂಕಗಳನ್ನು ತೆಗೆದು ನೋಡಿದರೆ, ದೀಪಾವಳಿ ವಿಶೇಷಾಂಕ, ಯುಗಾದಿ ವಿಶೇಷಾಂಕ, ಯಾವ ಪತ್ರಿಕೆ ಇರ್ಬೋದು, ಭುವನೇಶ್ವರಿ ಹೆಗಡೆ ಲೇಖನ, ಹಾಸ್ಯ ಲೇಖನಕ್ಕೆ ಅಷ್ಟು ಬೇಡಿಕೆ ನಾನು ಅವ್ಯಾಹತವಾಗಿ ಬರೆದಿದ್ದೀನಿ. ನನಗೆ ತುಂಬ ಹೆಮ್ಮೆಯ ಒಂದು ಕಾಲಘಟ್ಟ ಅದು ನನಗೆ. ಆಮೇಲೆ ನಾನು ಯಾರ ಜೊತೆಗೆ ಈ ಸೈದ್ಧಾಂತಿಕವಾಗಿ ನಾನು ಯಾರ ಜೊತೆಗೂ ಗುರುತಿಸಿಕೊಳ್ಳೋದಕ್ಕೆ ಹಾಸ್ಯದೇ ಸಿದ್ಧಾಂತ ನನ್ನದು. ಒಂದು ಉಲ್ಲಾಸದ ಮನಸ್ಥಿತಿಯನ್ನು ಇಟ್ಟುಕೊಳ್ಳಬೇಕಾದಂಥ, ಜೀವನೋತ್ಸಾಹವನ್ನು ಪ್ರಚೋದಿಸುವಂಥ ಹಾಸ್ಯ, ಯಾವುದೋ ಸಿದ್ಧಾಂತದ ಜೊತೆಗೆ ತಳಕು ಹಾಕಿಕೊಂಡು ಒದ್ದಾಡಬೇಕಾದ್ದಿಲ್ಲ. ನಾನು ಇವತ್ತಿಗೂ ಆ ಒಂದು ಆರೋಗ್ಯಕರ ಮನಸ್ಥಿತಿಯನ್ನು ನನ್ನ ಹಾಸ್ಯದಿಂದಾಗಿ ನನಗೆ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಇದು ನನಗೆ ಮಾಧ್ಯಮದವರ ಜೊತೆಗೆ ಒಂದು ಒಳ್ಳೆಯ ಒಂದು ಫ್ರೆಂಡ್ಶಿಪ್ಪನ್ನು ಇಟ್ಟುಕೊಳ್ಳೋದಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಯಾರೇ ಸಾಧಕರಾಗಲಿ, ಅದರಲ್ಲೂ ಹಾಸ್ಯ ರಂಗದ ಸಾಧಕರಾದಾಗ ಅವರು ಮನೆಯಲ್ಲೂ ಹೀಗೆ ಇರ್ತಾರೆ, ಎಲ್ಲವನ್ನು ಹೀಗೆ ನೋಡ್ತಾರಾ ಎನ್ನುವಂಥ ಕುತೂಹಲ, ಒಂದು ರೀತಿಯ ಗೊಂದಲಗಳೆಲ್ಲ ಜನರಲ್ಲಿ ಇರ್ತದೆ. ಹಾಗಿರುವಾಗ ನಿಮ್ಮ ಸಾಂಸಾರಿಕ ಬದುಕು ಅದು ಕೂಡ ಬಹುಶಃ ನಮ್ಮ ವೀಕ್ಷಕರೆಲ್ಲರಿಗೂ ಹೇಗೆ, ಎಲ್ಲಿ, ಎಷ್ಟು ಮಂದಿ, ಅಂಥ ಸಮೃದ್ಧತೆ, ಅಂಥ ಸಂತೋಷದ ವಾತಾವರಣ ಎಂತಹದ್ದು ಎನ್ನುವ ಕೇಳೋ ಕುತೂಹಲ. ಅದು ಸಹಜವಾದ ಕುತೂಹಲ. ಮನೆಯಲ್ಲಿ ನಮಗೆ ಮಾನಸಿಕವಾದ ಸ್ವಾತಂತ್ರ್ಯ ಇಲ್ಲದಿದ್ದರೆ ಯಾವುದೇ ಸೃಷ್ಟಿ ಕಾರ್ಯ ನಮಗೆ ಆಗೋದಿಲ್ಲ. ಬರವಣಿಗೆ ಇರ್ಬೋದು, ಸಂಗೀತಗಾರರು ಇರ್ಬೋದು, ಒತ್ತಡದಲ್ಲಿ ಬಳಲ್ತಾ ಇರುವಂಥ ಮನೆಗಳು ಅಥವಾ ಕಟ್ಟುಪಾಡುಗಳನ್ನು ವಿಧಿಸುವಂಥ ಸಂಗಾತಿಗಳು, ಆ ಥರದವರಿದ್ದರೆ ಆಗೋದಿಲ್ಲ. ನನಗೆ ಬಾಲ್ಯದಿಂದ ದೊರಕಿದಂಥ ಮುಕ್ತವಾದ ಮಾನಸಿಕ ಸ್ವಾತಂತ್ರ್ಯ ನನ್ನ ವಿವಾಹದ ನಂತರವೂ ನನಗೆ ಸಿಕ್ಕಿತು. ಒಬ್ಬಳೇ ಮಗಳು ನನಗೆ, ಆಭಾ ಅಂತೇಳಿ. ಅವಳ ಜೊತೆಗೆ ಪರಿಪಾಟಲನ್ನು ಅನುಭವಿಸುವಾಗ ಕೂಡ ಹಾಸ್ಯ ನಮ್ಮಲ್ಲಿ ಹೊಮ್ಮೋದಿದೆ. ಪತಿರಾಯರ ಜೊತೆಗೆ ಎಲ್ಲ ನಾರ್ಮಲ್ ಸಂಸಾರಗಳಲ್ಲಿರುವಂತಹ ಎಲ್ಲ ತಮಾಷೆಗಳನ್ನು ನಾನು ಅದನ್ನು ಅನುಭವಿಸ್ತೇನೆ, ಅಂದರೆ ಬಿಡೋದಿಲ್ಲ. ತಾಪತ್ರಯಗಳನ್ನು ಅನುಭವಿಸುವಂತಹ, ಹಾಸ್ಯದಿಂದ ನೋಡುವಂಥ ಒಂದು ವಿಶೇಷ ತರಬೇತಿಯನ್ನು ನಾನು ಕೊಟ್ಟುಕೊಂಡಿರೋದ್ರಿಂದ ಸಂಸಾರ ನನಗೊಂದು ಪೀಡೆಯಾಗಿಯೋ, ಸಂಸಾರ ನನಗೊಂದು ಭಾರವಾಗಿಯೋ, ತೊಡಕಾಗಿಯೋ ಇವತ್ತಿಗೂ ನನಗೆ ಬಂದಿಲ್ಲ. ಆ ಮಾನಸಿಕ ಸ್ವಾತಂತ್ರ್ಯ ಧಾರಾಳವಾಗಿ ಸಿಕ್ಕಂಥ ಕುಟುಂಬ ನನ್ನದು. ಸಂತೋಷ ಮೇಡಮ್.
ಹಾಸ್ಯ ಸಾಹಿತ್ಯದ ಲಘು ಧಾಟಿ ಇವೆಲ್ಲವೂ ಒಂದು ಸ್ವಚ್ಛಂದ ಮನಸ್ಸಿನ ಲಹರಿ ಇದ್ದ ಹಾಗೆ. ಅದರಲ್ಲಿ ಒಂದು ಆತ್ಮವಿನೋದದ ಒಂದು ಕಲ್ಪನೆ ಇದೆ. ನಮ್ಮಲ್ಲಿ ಎಷ್ಟೋ ಸಲ ಮನಸ್ಸು ಪ್ರಫುಲ್ಲಿತ ಆಗಬೇಕಿದ್ರೆ ಅದಕ್ಕೆ ಪೂರಕವಾದ ವಾತಾವರಣ, ಪೂರಕವಾದಂಥ ಅಭಿವ್ಯಕ್ತಿ ಮಾಧ್ಯಮಗಳ ಸಹಕಾರ ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ತಾವು ಆಯ್ದುಕೊಂಡದ್ದು ಹಾಸ್ಯ ಸಾಹಿತ್ಯವನ್ನು ಸಮರ್ಥವಾಗಿ ಅದರ ಅಧ್ಯಯನಶೀಲತೆಯಿಂದ ತೊಡಗಿಸಿಕೊಂಡಿದ್ದೀರಿ ಮತ್ತು ಅದರಲ್ಲಿ ತಕ್ಕ ಮಟ್ಟಿಗೆಲ್ಲ ಬಹಳ ಮಹತ್ವದ ಯಶಸ್ಸನ್ನೇ ಪಡೆದಿದ್ದೀರಿ, ಬಹಳ ಹೆಗ್ಗಳಿಕೆಯನ್ನು ಪಡೆದಿರುವುದು ನಮಗೆ ಅತ್ಯಂತ ಅಭಿಮಾನದ ವಿಚಾರ. ಮೇಡಮ್, ಸೃಜನಶೀಲವಾಗಿರುವಂತಹ ಒಬ್ಬ ಸಾಹಿತಿಗೆ, ಒಬ್ಬ ಬರಹಗಾರನಿಗೆ, ಒಬ್ಬ ಕವಿಗೆ ನಿವೃತ್ತಿ, ಪ್ರವೃತ್ತಿ ಇದೆರಡು ದೊಡ್ಡ ಭಿನ್ನ ಅಂತ ನನಗೆ ಅನಿಸುವುದಿಲ್ಲ. ನೀವು ಹೇಳಿದ್ದೀರಿ ತರಗತಿಯಿಂದಲೇ ಹೆಚ್ಚು ಪ್ರೇರಣೆ ಸಿಕ್ಕಿದೆ ನನಗೆ ಅಂತ. ಈಗ ನಿವೃತ್ತ ಜೀವನ, ಬಹುಶಃ ಆ ಮೂಲಕ ಒಂದು ವಿಶೇಷ ಏನಂದರೆ ಇವತ್ತು ಈ ಸಂದರ್ಶನ ನಡೆಯುವ ದಿನ ಜೂನ್ 1ನೇ ತಾರೀಕು. ಈ ಜೂನ್ 1ನೇ ತಾರೀಕು ಅಕಾಡೆಮಿಕ್ ಇಯರ್ನ ಆರಂಭ ಎಂಬುದು ಅದು ಹಳೆಯದಿಂದಲೂ ಆಶ್ರಯವಾಗಿ ಬಂದಿರುವಂತಹ ಪದ್ಧತಿ. ಈ 1ನೇ ತಾರೀಕಿನ ದಿನವೇ ನಿಮಗೆ ನಿವೃತ್ತ ಜೀವನಕ್ಕೆ ತಾವು ಪಾದಾರ್ಪಣೆ ಮಾಡುವಂತಹ ಒಂದು ವಿದಾಯಕೂಟವನ್ನು ಮಂಗಳೂರಿನಲ್ಲಿ ಕಲ್ಪಿಸಿದರು. ಅದು ಹೇಗಿತ್ತಂದರೆ ಸಾವಿರಾರು ವಿದಾಯಕೂಟಗಳನ್ನು ನಾವು ನೋಡಿದ್ದೇವೆ. ಆದರೆ ಭುವನೇಶ್ವರಿ ಹೆಗಡೆಯವರ ವಿದಾಯಕೂಟ ಅದು ಒಂದು ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ ವಲಯವೋ ಅಥವಾ ಒಂದಷ್ಟು ಬುದ್ಧಿಜೀವಿಗಳು ಅಥವಾ ಈ ರಂಗದಲ್ಲಿ ತೊಡಗಿಸಿಕೊಂಡವರು ಮಾತ್ರ ಸೇರಿಕೊಂಡು ಆ ಸೀಮಿತ ವಲಯದಲ್ಲಿ ನಡೆದಿರುವಂಥದ್ದಲ್ಲ. ನಾವು ಕಂಡಿರುವ ಹಾಗೆ ಎಳೆಯ ಮಕ್ಕಳು ಬಂದಿದ್ದರು, ಗೃಹಿಣಿಯರು ಬಂದಿದ್ದರು, ಓದುವಂತಹ ಅನೇಕ ಮನಸ್ಸುಗಳು ಅಲ್ಲಿ ಸೇರಿತ್ತು, ವಿದ್ಯಾರ್ಥಿಗಳು ಸೇರಿದರು, ಸಾಧಕರಿದ್ದರು, ಬಹಳ ದೊಡ್ಡ ವಿದ್ವಜ್ಜನರಿಂದ ತೊಡಗಿ ಒಂದು ಸಹೃದಯತೆಯ ದೊಡ್ಡ ವಾತಾವರಣ ಅಲ್ಲಿ ಮೂಡಿ ಒಂದು ಅರ್ಥದಲ್ಲಿ ಅನನ್ಯವಾದ ಮತ್ತು ಇತರರು ಯಾರಿಗೂ ಸಿಗದಂಥ ಬಹಳ ದೊಡ್ಡ ಸೌಭಾಗ್ಯದ ವಿದಾಯಕೂಟ ತಮಗೆ ಸಿಕ್ಕಿತು. ಇದು ಬಹಳ ದೊಡ್ಡ ಭಾಗ್ಯವಲ್ಲದೆ ಇನ್ನೇನಲ್ಲ. ಏನು ಹೇಳ್ತೀರ ಅದರ ಸಂತೋಷ? ಪ್ರಶ್ನೆ ಕೇಳಿದಾಗ ನಾನು ಸ್ವಲ್ಪ ಮಟ್ಟಿಗೆ ಭಾವುಕಲಾಗ್ತೇನೆ. ಯಾಕಂದರೆ ಇವತ್ತಿಗೆ ಕರೆಕ್ಟಾಗಿ 1 ವರ್ಷದ ಹಿಂದೆ ನನ್ನ ಕೊನೆಯ ಸಹಿಯನ್ನು ಕಾಲೇಜಲ್ಲಿ ಹಾಕಿ ನಾನು ನಿವೃತ್ತರಾಗಿದ್ದು. ಇವತ್ತಿನಿಂದ ನನ್ನ ನಿವೃತ್ತಿ ಬದುಕು ಪ್ರಾರಂಭ ಆದದ್ದು ಜೂನ್ 1ರಿಂದ. ಒಂದು ಸಾರ್ವಜನಿಕ ಅಭಿನಂದನಾ ಸಮಾರಂಭ, ಒಂದು ಸಾರ್ವಜನಿಕ ಗ್ರಂಥ ಸಮರ್ಪಣೆ ನಡೆಯಿತು ಮಂಗಳೂರಲ್ಲಿ. ತುಂಬ ಬೇರೆ ಬೇರೆ ವರ್ಗಗಳ ಡಾಕ್ಟರ್ಗಳು, ವಕೀಲರು, ಲೇಖಕರು, ಗೃಹಿಣಿಯರು, ಮಕ್ಕಳು, ವಿದ್ಯಾರ್ಥಿಗಳು ಯಾರಿದ್ದರೂ ಯಾರಿಲ್ಲ ಅಂತ ನನಗೆ ನೆನಪಿಸ್ಕೊಂಡಾಗ ಒಂದು ರೋಮಾಂಚನ ಆಗುವಂಥ ಒಂದು ಸನ್ಮಾನ ಸಮಾರಂಭ ನಡೆಯಿತು. ಅದರಲ್ಲಿ ಬನಸಿರಿ ಅಂತ ಒಂದು 110 ಜನ ಬರೆದಂಥ ಒಂದು ಗ್ರಂಥವನ್ನು ನನಗೆ ಅವತ್ತು ಸಮರ್ಪಣೆ ಮಾಡಿದರು. ಒಂದು ಅಭಿನಂದನಾ ಕಮಿಟಿ ಅಂತ ಮಾಡ್ಕೊಂಡಿದ್ದರು. ಅವರು ನನಗೆ ಗೊತ್ತಿಲ್ಲದೆ ಅನೇಕ ಏರ್ಪಾಡುಗಳನ್ನು ಮಾಡಿಕೊಂಡು, ಯಾಕಂದರೆ ನಾನೊಂದು ಸ್ವಲ್ಪ ಸರಳವಾಗಿ ಬದುಕುವ ಆಸೆ ಇರುವಂಥವಳು, ಸರಳ ಬದುಕನ್ನೇ ನನ್ನ ಆದರ್ಶ ಅಂತ ಇಟ್ಕೊಂಡವಳು. ಯಾವುದೇ ರೀತಿಯ ದೊಡ್ಡ ಬನಸಿರಿಯನ್ನು ನೋಡಿದರೆ ಅದರಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಬರ್ತಿದ್ದಾರೆ, ಶ್ರೇಷ್ಠ ವಿದ್ವಾಂಸರು ಬರ್ತಿದ್ದಾರೆ, ಸಾಮಾನ್ಯ ಓದುಗರು ಬರ್ತಿದ್ದಾರೆ, ನಿಮ್ಮನ್ನು ಹತ್ತಿರದಿಂದ ಕಂಡವರು ಬರ್ತಿದ್ದಾರೆ, ಬರವಣಿಗೆಯ ಮೂಲಕ ದೂರದಿಂದ ಕಂಡವರು ಬರ್ತಿದ್ದಾರೆ. ಎಲ್ಲ ಬಿಟ್ಟು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಕೂಡ ನಿಮ್ಮ ಜೊತೆಯಲ್ಲಿ ಇಟ್ಟಂತಹ ಒಡನಾಟವನ್ನು ಬರೆದಿರುವುದು ಒಂದು ಅರ್ಥದಲ್ಲಿ ಹೃದಯಕ್ಕೆ ತೀರ ನಿಕಟ ಆಗುವಂತಹ ಅಭಿನಂದನಾ ಗ್ರಂಥ ಅದು. ಹೌದು. ನಾವು ಅದರಲ್ಲಿ ಆ ಪುಸ್ತಕವನ್ನು ನೋಡಿದಾಗಲೇ ನನ್ನ ಬರವಣಿಗೆ ಎಲ್ಲೆಲ್ಲಿ ಹೋಗಿ ತಲುಪಿದೆ ಅಂತ ನಮಗೊಂದು ಕುತೂಹಲ ಇರ್ತದಲ್ಲ. ಆ ತಲುಪಿದ ವ್ಯಕ್ತಿಗಳು ಮತ್ತು ಅವರಲ್ಲಿ ಉಂಟು ಮಾಡಿದಂಥ ಪ್ರೇರಣೆಗಳು, ಅವೆರಡನ್ನು ನೋಡಿದಾಗ ನನಗೆ ತುಂಬ ಹೃದಯ ತುಂಬಿ ಬರುವಂಥ ಒಂದು ಸಮಾರಂಭ ಅದಾಗಿತ್ತು. ಆಮೇಲೆ ನನ್ನ ವಿದ್ಯಾರ್ಥಿಗಳು ಏನು ಮಾಡಿದರು ಅಂದರೆ ಆ ಅಭಿನಂದನಾ ಗ್ರಂಥವನ್ನು ಒಂದು ಮೇನೆಯಲ್ಲಿಟ್ಟುಕೊಂಡು ಬಂದರು. ಅದು ನನಗೆ ಗೊತ್ತಿರಲಿಲ್ಲ. ಅದು ಬಿಡುಗಡೆ ಆಗುವ ಹಂತದಲ್ಲಿ, ಪುಸ್ತಕ ಬಿಡುಗಡೆ ಆಗ್ತದಲ್ಲ, ಅದಕ್ಕೆ ಅಪರಂಜಿ ಅಂತ ಹಾಸ್ಯ ಪತ್ರಿಕೆ ಇದೆ, ಅದರ ರಾಶಿಯವರ ಮಗ ಶಿವಕುಮಾರ್ ಅಂತ ಅವರು ಬಂದಿದ್ದರು ಬೆಂಗಳೂರಿಂದ. ಪುಸ್ತಕ ಬಿಡುಗಡೆ ಆಗಬೇಕು ಇನ್ನೇನು ಅನ್ನುವಾಗ ಆ ಪುಸ್ತಕವನ್ನು ಒಂದು ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಬಂದರು. ದೊಡ್ಡ ಗೌರವ ಅದು, ದೊಡ್ಡ ಗೌರವ. ಅದನ್ನು ಇಟ್ಟು ವೇದಿಕೆ ಮೇಲೆ ನನ್ನ ಅನೇಕ ವಿದ್ಯಾರ್ಥಿಗಳು ಸಾಲುಗಟ್ಟಿ ಬಂದರು. ಅದು ಪ್ರೇಕ್ಷಕರಿಗೂ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲ. ಇದು ನನಗೆ ಒಂದು ರೀತಿಯ ರೋಮಾಂಚನವನ್ನು ಉಂಟು ಮಾಡಿ ಭಾವುಕಲಾಗ್ಬಿಟ್ಟೆ. ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ವೇದಿಕೆಯಲ್ಲಿ ವೈದೇಹಿಯವರು ಜೊತೆಗಿದ್ದರು ಮತ್ತು ಸಮಾರಂಭದ ಅಧ್ಯಕ್ಷತೆ ವೈದೇಹಿಯವ್ರದ್ದಾಗಿತ್ತು. ಅವರು ಹಾಸ್ಯ ಬರಹದಲ್ಲಿ ತೊಡಗಿಸಿಕೊಂಡವರು. ಅವರು ದೊಡ್ಡ ಸಾಹಿತಿಗಳು, ಹಾಸ್ಯವನ್ನು ಒಪ್ಪಿಕೊಂಡಂಥವ್ರು ಅವರು. ಹೌದು. ಹಾಗೆ ಆ ಅಭಿನಂದನಾ ಸಮಾರಂಭ ಅನ್ನುವಂಥದ್ದು ಸಾಮಾನ್ಯ ಗೃಹಿಣಿ. ಇವತ್ತು ನಾನು ಕೊನೆಯ ದಿನ ಹೋಗುವಾಗ, ನಾನು ಅವತ್ತು ರಿಕ್ಷಾದಲ್ಲಿ ಹೋದೆ, ಒಬ್ಬ ಅಜ್ಜ ಅವರು ಪೇಪರಲ್ಲಿ ಅವತ್ತು ಬರ್ತಾಯಿತ್ತು, ಇವರು ಕೊನೆಯ ದಿನ ಅಂತೆಲ್ಲ ಬರ್ತಾಯಿತ್ತು. ಅವತ್ತು ದೇವಸ್ಥಾನಕ್ಕೆ ಹೋದಾಗ ಭಟ್ರು ನನಗೆ ಇದನ್ನು ಕೊಡುವಾಗ, ಇವತ್ತು ನಿಮ್ಮ ಕೊನೆಯ ದಿನ ಅಲ್ವಾ ಅಂತ ನಾನು ಈ ಹಾಸ್ಯದಲ್ಲಿ ಎಲ್ಲವನ್ನು ಸ್ವೀಕರಿಸುವಂಥದ್ದು ಯಾವ ಸಂದರ್ಭದಲ್ಲಿ ಅಂತ ನಾನು ತಗೊಂಡೆ. ಆಮೇಲೆ ಆಟೋದ ಅಜ್ಜ, ಮೇಡಮ್ ಪ್ರತಿದಿನ ನಾನು ನಿಮ್ಮನ್ನು ಬಿಡ್ತೇನೆ, ನಮ್ಮ ಕದ್ರಿಯಿಂದ ಹಂಪನಕಟ್ಟೆಗೆ ಬಿಡುವಂಥವ್ನು, ಇವತ್ತು ನಿಮ್ಮ ಲಾಸ್ಟ್ ಡೇ ಅಲ್ಲ, ಇವತ್ತು ನೀವು ಹಣ ಕೊಡೋದು ಬೇಡ,
ನಮಸ್ಕಾರ ಮಾಡಿ ತಗೊಂಡೆ. ಈ ಥರದ ಕೊನೆಯ ಯಾತ್ರೆ ಅಂತ ಹೇಳೋದು ಪುಣ್ಯ. ಕೊನೆಯ ದಿನ ಅನ್ನುವಂಥದ್ದು ನನ್ನ ಪ್ರಾರಂಭ, ನಿವೃತ್ತಿಯ ಪ್ರಾರಂಭವಾದ ರೀತಿಯೇ ಒಂದು ರೋಮಾಂಚನಕಾರಿಯಾಗಿ ನನಗೆ ಒದಗಿಸಿ. ನಂತರ ಬರವಣಿಗೆಯಲ್ಲಿ ತಾವು ತೊಡಗಿಸಿಕೊಂಡ ರೀತಿ ಅಂದರೆ ಈಗಿನ ದಿನ ಈ ಒಂದು ವರ್ಷದಲ್ಲಿ ಒತ್ತಡಗಳಿಲ್ಲ. ಈಗ ಬೆಳಗ್ಗೆ ಎದ್ದು 9 ಗಂಟೆಗೆ ಓಡಿಬಿಡಬೇಕು, 9 ಗಂಟೆಗೆ ಸೈನ್ ಹಾಕಬೇಕು. ನನಗೆ ಕೆಲವರು ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಂತ ನಾನು ಹೇಳಿದೆ, ನಾನು ಮನೆಯಲ್ಲಿ ಪೂಜೆ ಮಾಡ್ತಾ ಕೂತ್ರೆ ಕಾಲೇಜಲ್ಲಿ ನನಗೆ ಪೂಜೆ ಆಗ್ತದೆ, ಅದಕ್ಕೆ ನಾನು ಪೂಜೆ ಈಗ ನನಗೆ ಯಾವುದಕ್ಕೂ ನಿಮ್ಮ ಮಾನಸಿಕವಾದ ದೈಹಿಕವಾದ ಸ್ವಾತಂತ್ರ್ಯ ಇದೆ. ಪೂಜೆ ಮಾಡ್ಬೋದು, ಪೂಜಾ ಸ್ಥಳಗಳಿಗೆ ಹೋಗ್ಬೋದು, ಓಡಾಟಗಳಿಗೆ ಹೋಗ್ಬೋದು. ನನ್ನ ಭಾಷಣಗಳಿಗೆ ಹೋಗುವಾಗ ಒತ್ತಡಗಳಿರೋದಿಲ್ಲ, ರಜೆ ಹಾಕ್ಕೊಳ್ಬೇಕು ಈ ಥರದ್ದಿಲ್ಲ. ನಿರಾಳವಾಗಿ ಕೂತು ಓದುವಂಥದ್ದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನಮಗೆ. ಕ್ಲಾಸಿನ ತಯಾರಿ, ಆಮೇಲೆ ಸಾಹಿತ್ಯದ ಸೀರಿಯಸ್ ಓದು ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದು ಈಗ ನನಗೆ ಪ್ರಾಪ್ತವಾಗಿದೆ. ತುಂಬ ಬಹುಶಃ ಕಾಲುವೆಯ ಮೀನು ಸಮುದ್ರಕ್ಕೆ ತಲುಪಿದೆ, ಹಾಗಾಗಿ ಸ್ವಲ್ಪ ಅರಿವಿನ ವಿಸ್ತಾರ, ಸ್ವಾತಂತ್ರ್ಯದ ವಿಸ್ತಾರ ಹೆಚ್ಚು ಉಂಟು. ಸಾಹಿತ್ಯದ ಆಳ ವಿಸ್ತಾರವನ್ನು ನೋಡಲಿಕ್ಕೆ ತಾವು ಶ್ರಮಪಟ್ಟವರು. ಭುವನೇಶ್ವರಿ ಹೆಗಡೆಯವರೇ, ಬಹಳ ಸಂತೋಷದ ಕ್ಷಣದಲ್ಲಿ ನಾವಿದ್ದೇವೆ. ಒಂದು ಅರ್ಥದಲ್ಲಿ ಒಂದು ಹಾಸ್ಯ ಸಾಹಿತ್ಯ ಜೊತೆ ಒಂದು ಸಂದರ್ಶನ ಮಾಡೋದು ಸ್ವಲ್ಪ ಕಷ್ಟ, ಏಕೆಂದರೆ ಪ್ರತಿಯೊಂದರಲ್ಲಿ ಹಾಸ್ಯ ಹುಡುಕುವಾಗ ಎಲ್ಲೋ ಒಂದು ವೇದಿಕೆಯಲ್ಲಿ ಇಂತಹ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದೆ, ಸಂದರ್ಶಕನೊಬ್ಬ ಹೀಗೆ ಕೇಳಿದ, ಅದೇ ನನಗೆ ಹಾಸ್ಯಕ್ಕೆ ಪ್ರೇರಣೆ ಆಯಿತು ಅಂತ ಹೇಳಿದರೆ ಅದು ಕಷ್ಟವೇ. ಹಾಗಾಗಿ ಅಂತಹ ಪ್ರೀತಿ ಇಂದ ತಾವು ತಮ್ಮ ಮಾತಿನ ಧಾಟಿಯಿಂದ ನಮ್ಮನ್ನು ಮೆಚ್ಚಿಸುವಂತಹ ಮಾತುಗಳನ್ನು ಹೇಳಿದಿರಿ. ಬಹಳ ಸಂತೋಷ. ಏನಂದರೆ ಈ ದಿನ ತಮ್ಮ ನಿವೃತ್ತಿಯ 1 ವರ್ಷ ಸಲ್ಲುವಂತಹ ಸಮಯದಲ್ಲಿ ಅಬ್ಬಕ್ಕ ಟಿವಿಯ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಅಬ್ಬಕ್ಕ ಟಿವಿಯ ಶಶಿಧರ್ ಪೊಯ್ಯತ್ತಬೈಲ್ರವರ ಈ ಹಿಂದಿನ ಕಾರ್ಯಕ್ರಮಗಳ ಅವರ ವಾಹಿನಿಗಳ ಸಂಸ್ಥೆಯನ್ನು ಪ್ರಾರಂಭ ಆಗುವಾಗ ದೀಪ ಬೆಳಗಿ ಅದನ್ನು ಉದ್ಘಾಟಿಸಿದವರು ಭುವನೇಶ್ವರಿ ಹೆಗಡೆಯವರು. ಅದು ಬಹಳ ಸಂತೋಷದ ವಿಚಾರ. ಆ ನಂತರದಲ್ಲಿ ಕೂಡ ನಮ್ಮ ವಾಹಿನಿಗೆ ಬಂದು ತಾವು ಪಾಲ್ಗೊಂಡಿದ್ದೀರಿ, ಹಲವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಈಗ ಮತ್ತೆ ಅದು ಇಂತಹ ಒಂದು ಸುವರ್ಣಾವಸರದಲ್ಲಿ ಒಂದು ನೆನಪಿನ ಪುಟವನ್ನು ತೆರೆಯುವ ಹಂತದಲ್ಲಿ ತಮ್ಮ ನೆನಪಿನ ಬುತ್ತಿಯನ್ನು ಈ ಮೂಲಕ ತೆರೆದಿಟ್ಟದ್ದು, ಅದರ ಸವಿಯನ್ನು ಉಣ್ಣುವಂತಹ ಅನುಭವದ ರಸಪಾಕವನ್ನೇ ಅನುಭವಿಸುವಂತಹ ಒಂದು ಸಾಧ್ಯತೆಯನ್ನು ಒದಗಿಸಿಕೊಟ್ಟದ್ದು ಬಹಳ ಸಂತೋಷ. ಹಾಗಾಗಿ ಆಶಯ ಇಷ್ಟೇ, ಹಾಸ್ಯ ಸಾಹಿತ್ಯ ಬಹಳ ತಮಗೆ ಬದುಕು ಕೊಟ್ಟದ್ದು, ಸಾಧನೆ ಕೊಟ್ಟದ್ದು. ಹಾಗಾಗಿ ಅಂತಹ ಹಾಸ್ಯ ಸಾಹಿತ್ಯಕ್ಕೆ ಸಾಹಿತ್ಯದ ಎಲ್ಲ ವಲಯದಲ್ಲೂ ಜಾಗತಿಕವಾಗಿ ಮನ್ನಣೆ ಸಿಗಬೇಕಾಗಿರುವುದು, ಅರ್ಹವಾದಂತಹ ಯೋಗ್ಯತೆಗಳು ಸಿಗಬೇಕಾಗಿರುವಂಥದ್ದು ಸಲ್ಲಲೇಬೇಕು, ಸಿಗಲೇಬೇಕು. ಅಂತಹ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಒಟ್ಟು ಹಾಸ್ಯ ಓದುಗರಿಗೆ, ಹಾಸ್ಯ ಸಾಹಿತಿಗಳಿಗೆ ಭುವನೇಶ್ವರಿ ಹೆಗಡೆ ಎನ್ನುವಂತಹ ಬಹಳ ಗೌರವದ ಸ್ಥಾನಮಾನದಿಂದ ತಾವು ಕೊಡುವಂತಹ ಸಂದೇಶ ಏನು? ಮೊದಲನೇದಾಗಿ ನೀವು ಹೇಳಿದ್ರಲ್ಲ, ಹಬ್ಬಕ್ಕ ಈ ವಾಹಿನಿಯನ್ನು ದೀಪ ಹಚ್ಚಿ ಬೆಳಗಿಸಿದಂಥ ಒಂದು ಕೃತಜ್ಞತೆ ನನಗಿದೆ. ಹಬ್ಬಕ್ಕ ಹುಟ್ಟಿದ ಊರಲ್ಲಿ ಮಹಿಳೆಯರಿಗೆ ಒಂದು ಘನತೆಯ ಬದುಕನ್ನು, ನಾನು ಮಹಿಳೆಯರ ಪರವಾಗಿ ಮಾತನಾಡಿದರೆ ಮಹಿಳೆಯರಿಗೊಂದು ಘನತೆಯ, ಆತ್ಮವಿಶ್ವಾಸದ ಒಂದು ಮೂರ್ತಿಯಾಗಿದ್ದಂಥ ಹಬ್ಬಕ್ಕನ ಹೆಸರಲ್ಲಿರುವಂಥ ಈ ವಾಹಿನಿ ನನ್ನ ವಿದ್ಯಾರ್ಥಿ ಮುಂದುವರ್ಸ್ಕೊಂಡು ಬಂದಿರುವಂಥದ್ದು, ಈ ಥರ ಚೆನ್ನಾಗಿ ನಡೆಸ್ಕೊಂಡು ಬಂದಿರುವಂಥದ್ದು ನನಗೆ ತುಂಬ ಸಮಾಧಾನದ, ಹೆಮ್ಮೆಯ ಸಂಗತಿ. ಆಮೇಲೆ ದಕ್ಷಿಣ ಕನ್ನಡ ನನಗೆ ನಾನು ದಕ್ಷಿಣ ಕನ್ನಡದ ಮಣ್ಣಿಗೆ ನಾನು ಆಭಾರಿಯಾಗಿದ್ದೇನೆ. ಇಲ್ಲಿ ಏನನ್ನು ಮಾಡಿದರೂ ಕೂಡ ಒಂದು ಘನತೆ, ಅದರಲ್ಲೊಂದು ಶ್ರೇಷ್ಠತೆಯನ್ನು ಹುಡುಕುವಂತಹ ಗುಣ ಈ ಮಣ್ಣಲ್ಲಿರೋದ್ರಿಂದ, ನೀವು ಆಗಲಿಂದ ಕೇಳ್ತಾ ಬಂದ್ರಲ್ಲ ಅಗ್ಗದ ಹಾಸ್ಯ, ನನಗೆ ಸಾಧ್ಯವೇ ಆಗಲಿಲ್ಲ. ಅದು ಪ್ರಯೋಗ ಮಾಡಬೇಕು ಅಂತ ಕೂಡ ಅನ್ನಿಸ್ತಿಲ್ಲ. ಅದರದ್ದು ಈ ನೆಲಕ್ಕೆ ಅದು ಸೂಟ್ ಆಗುವಂಥದ್ದಲ್ಲ. ಇಲ್ಲಿಯ ಪ್ರೇಕ್ಷಕರು, ಇಲ್ಲಿಯ ಓದುಗರು ಗಂಭೀರವಾದದ್ದನ್ನೇ ಅಪೇಕ್ಷೆ ಪಟ್ಟು ನನ್ನಿಂದ ಬರೆಸಿದರು. ಅದನ್ನು ನಾನು ದಕ್ಷಿಣ ಕನ್ನಡಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನನ್ನ ಏನು ಸಾಧನೆ, ನನ್ನ ಪುಸ್ತಕ, ಪ್ರಶಸ್ತಿ, ವಿದೇಶ ಯಾತ್ರೆ ಯಾವುದೂ ಇರ್ಬೋದು, ಅದರ ಮೂಲ ಎಲ್ಲಿ ನೀವು ನೆನೆಸ್ಕೋತೀರಿ ಕೇಳಿದರೆ ದಕ್ಷಿಣ ಕನ್ನಡದ ಒಂದು ಸಂಸ್ಕೃತಿಯನ್ನು ನಾನು ನೆನೆಸ್ಕೊಳ್ಳುವಂಥದ್ದು. ಆದ್ದರಿಂದ ಅದೇ ಘನತೆಯ ಒಟ್ಟಿಗೆ ಹಾಸ್ಯವನ್ನು ನಾವು ಉಳಿಸ್ಕೊಳ್ಳೋಣ. ಯಾಕಂದರೆ ಅಗ್ಗದ ಪ್ರಚಾರ ಇರ್ಬೋದು, ಚೀಪಾದ ಜೋಕ್ಸು ಇರ್ಬೋದು, ಅವು ಇದ್ಕೊಂಡು ಹೋಗಲಿ, ಅದನ್ನು ನಾವು ತಡೆಯೋದಕ್ಕೆ ನಮ್ಮ ಕೈಲಿ ಇಲ್ಲ. ನಾವು ಕೊಡುವಂತಹ ಹಾಸ್ಯ, ನಾವು ಇಷ್ಟಪಡುವಂತಹ ಹಾಸ್ಯ, ನಾವು ಆಸ್ವಾದಿಸುವಂತಹ ಹಾಸ್ಯ, ಈ ಘನತೆಗೆ ಅಪಚಾರ ಮಾಡದೇ ಇರುವಂತಹ ಹಾಸ್ಯವನ್ನು ಕೊಡೋದಕ್ಕೆ ನಾನು ಬದ್ಧಳಾಗಿದ್ದೇನೆ. ಅಂತಹ ನನ್ನನ್ನು ರೂಪಿಸಿದಂಥ ಓದುಗರಿಗೆ, ಪ್ರೇಕ್ಷಕರಿಗೆ, ಕೇಳುಗರಿಗೆ ನಾನು ಸದಾಕಾಲ ಋಣಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿಕೊಂಡು ಮಾತನಾಡಿಸಿದ್ದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಂದನೆಗಳು ಮೇಡಮ್. ಪ್ರಿಯ ವೀಕ್ಷಕ ಮಿತ್ರರೇ, ಕನ್ನಡದ ಖ್ಯಾತ ಲಲಿತ ಪ್ರಬಂಧಕಾರ್ತಿ, ಹಾಸ್ಯ ಬರಹಕಾರ್ತಿ ಭುವನೇಶ್ವರಿ ಹೆಗಡೆಯವರ ಜೊತೆ ಹಾಸ್ಯ ಸಮ್ಮಿಶ್ರಿತವಾದ ಒಂದು ವಿನೋದ ಪ್ರವೃತ್ತಿಯ ಒಂದು ಸುಂದರವಾದಂತಹ ಈ ಕಾರ್ಯಕ್ರಮವನ್ನು ನಾವು ಅನುಭವಿಸಿದ್ದೇವೆ, ಅದರ ರಸಾಸ್ವಾದನೆ ಮಾಡಿದ್ದೇವೆ. ಒಂದಷ್ಟು ವಿಚಾರಗಳ ಜೊತೆ ಅವರ ಬದುಕಿನಲ್ಲಿ ಅವರ ನೆನಪಿನ ಜೊತೆ ಒಂದು ಯಾತ್ರೆಯನ್ನೇ ಕೈಗೊಂಡು ಒಂದು ಒಳ್ಳೆಯ ರಸಾನುಭವನ್ನೇ ಪಡ್ಕೊಂಡಿದ್ದೇವೆ.
ಭುವನೇಶ್ವರಿ ಹೆಗಡೆಯವರ ಮನಸ್ಸಿನ ಇಚ್ಛೆಗಳು ಎಲ್ಲ ಫಲಪ್ರದವಾಗಲಿ, ಅವರ ಬದುಕು, ಸಾಧನೆ, ಬರಹ ಇವೆಲ್ಲವೂ ಸಮೃದ್ಧವಾಗಿ ಬೆಳೆಯಲಿ, ಬೇಕಾಗಿರುವಂತಹ ಅನುಕೂಲ ಮತ್ತು ಅವಕಾಶಗಳು ಸಕಾಲಿಕವಾಗಿ ಒದಗಿ ಬರಲಿ ಎಂಬ ಆಶಯ ಜೊತೆಯಲ್ಲಿ ಮಾತೆ ಕತೆ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕುವಂತಹ ಸಮಯ. ನಮಸ್ಕಾರ.